शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुग्मा व्यामोहतस्तदितराणि तृणाय मेने अस्मद्गुरोर् भगवतोऽस्य दयैकसिन्धोः रामानुजस्य चरणौ शरणं प्रपद्ये। ಶ್ರೀಕೃಷ್ಣ ಮಹಾತ್ಮೆಯನ್ನೇ ನೋಡ್ತಾ ಇದ್ವಿ. ಇವತ್ತು ಇನ್ನು ಕೆಲವು ಪಾಶ್ರಗಳು ಇವ್ರದ್ದು ತಿಮ್ಮಗೆ ಆಳ್ವಾರ್ದು ಅನುಭವಿಸಿತ್ತು. ಹಾಗೆ ಅನೇಕ ಆಚಾರ್ಯರುಗಳು ಕೂಡ ಹೇಗೆ ವೇದಾಂತ ದೇಶಿಕರೇ ಆಗಲಿ ಕೂರತಾಳ್ವನಾಗಲಿ ಎಲ್ಲರೂ ಬರೆದಿದ್ದಾರೆ. ಕೂರತಾಳ್ವನ ರಂಗೋತ್ಸವ ಬರೆದಿದ್ದಾರೆ. ಸ್ವಾಮಿ ದೇಶಿಕರಂತೂ ಅವರು ಎಲ್ಲ ಕೃತಿಗಳನ್ನು ರಂಗನಾಥನ ಪಾದಗಳಿಗೆ ಸಮರ್ಪಿಸಿಬಿಟ್ಟೆ ಅವರು ಲೋಕಾರ್ಪಣೆ ಮಾಡ್ತಾ ಇದ್ರು. ಅವರ ಪಾದಕ ಶಾಸ್ತ್ರ ಕೇಳ್ತೀರಾ, ಅವರ ದಶಾವತಾರ ಸ್ತೋತ್ರ ಕೇಳ್ತೀರಾ. ದಶಾವತಾರ ಸ್ತೋತ್ರ ಅಂತ ಪೂರ್ತಿ ಅವರು ರಂಗೇ ದಾಮನಿಲಬ್ಧ ನಿರ್ಭರ ರಸೈ ಅಧ್ಯಕ್ಷಿತೋ ಭಾವುಕೈ. ಶ್ರೀರಂಗನೇ ಒಂದು ನಾಟ್ಯ ಇದು ರಂಗ, ಜಗತ್ತೇ ಒಂದು ಇದು ನಾಟ್ಯರಂಗ. ಅದರಲ್ಲಿ ಭಗವಂತ ಬೇರೆ ಬೇರೆ ಅವತಾರಗಳಲ್ಲಿ ಬಂದು ಮಾಡ್ತಾನೆ ಅಂತ ದಶಾವತಾರ ಸ್ತೋತ್ರ ಬರೆದಿದ್ದಾರೆ. ಭಗವದ್ಯಾನ ಸೋಪಾನ ಅಂತೂ ಸ್ವಾಮಿ ದೇಶಿಕರು ಪೂರ್ತಿ ರಂಗನಾಥನ ಅವಯವಗಳ ಮೇಲೆ ಪೂರ್ತಿ ಬರೆದಿರೋರು. ಪಾದಾದಿಕೆ ಶಮದಾಯ ಅಂತ ಹೇಳ್ತಾರಲ್ಲ, ಆ ಥರ ಪಾದದಿಂದ ಅಡಿಯಿಂದ ಮುಡಿಯವರೆಗೆ ಎಲ್ಲವನ್ನ ಅವಯವಗಳನ್ನು ತುಂಬ ಚೆನ್ನಾಗಿ ಸೇರಿಸಿ ನಮಗೆ ಎಲ್ಲ ಪರಿಚಯ ಮಾಡಿಸ್ಕೊಡ್ತಾರೆ. ನಾನು ಹೇಳಿದ್ಮೇಲೆ ತಿರುಪಣ್ಣಾಳ್ವಾರ್ ಹೇಗೆ 10 ಹಾಡು ಇವ್ರದ್ದು ಬರೆದ್ರು, ಪಾದಾದಿಕೆ ಅಮಲನಾದಿಪಿರಾನು ಅದೇ ಥರ ಭಗವದ್ಯಾನ ಸೋಪಾನದಲ್ಲಿ ಎಲ್ಲ ಕಾಲಿಂದ ಮಂಡಿ, ಇದು ತೊಡೆ, ನಾಭಿ, ವಕ್ಷಸ್ಥಳ ಮತ್ತು ಇದು ವಿಶಾಲವಾದ ಇದು ತೋಳುಗಳು, ಮತ್ತು ವದನ, ಬಾಯಿ, ಮೂಗು, ಕಣ್ಣು, ಕಿರೀಟ ಎಲ್ಲವನ್ನ ತುಂಬ ವಿವರಿಸ್ತಾರೆ ಭಗವದ್ಯಾನ ಸೋಪಾನದಲ್ಲಿ. ಈಗ ಇದರಲ್ಲಿ ಬಿಟ್ಟಿದ್ದ ಕೆಲವು ಇದರಲ್ಲಿ ನೋಡೋಣ. ಇವರು ತಿಮ್ಮಂಗೆ ಆಳ್ವಾರ್ ಹಾಡುಗಳನ್ನ ನೋಡೋಣ. ಪೆರಿಯ ತಿರುಮಲಿನಲ್ಲಿ 8ನೇ ದಶಕದಲ್ಲಿ ಕೂಡ ಇದೆ. ಪುಸ್ತಕಗಳು ತರಿಸಿದ್ದೀನಿ, ಯಾರು ಕಲೆಕ್ಟ್ ಮಾಡ್ಕೊಂಡು ಹೋಗಿಲ್ಲ. ಈಗ ನೋಡಿ, ಆನ್ಲೈನ್ ಅಭ್ಯಾಸ ಆಗ್ಬಿಟ್ಮೇಲೆ ಆ ಪುಸ್ತಕ ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ಕೂ ಬರೋಕ್ಕೆ ನಿಜವಾಗ್ಲೂ ಸಮರ್ಥನ ಅಂತ ಹೇಳಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ. 4 ಹೆಜ್ಜೆ ಹಾಕಬೇಕು ಅಂದರೆ ಕಷ್ಟ, ಎಲ್ಲ ಮನೆ ಬಾಗಿಲಿಗೆ ಬರಬೇಕು ಅನ್ನೋ ಥರ ಆ ಥರನೇ ಅಭ್ಯಾಸ ಆಗ್ಬಿಟ್ಟಿದೆ. ಯಾರ್ಯಾರು ಪುಸ್ತಕ ಹೇಳಿದ್ರು ಅವ್ರು ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾಡಿದ್ದು ಇದರಲ್ಲಿ ಬರ್ತಿರಲ್ಲ, ಟ್ರಿಪ್ಪಿಗೆ ಬರ್ತಿರಲ್ಲ, ಅವಾಗ ತಗೊಳ್ಳಿ. ಮ್ಯಾಮ್ ನಮಸ್ಕಾರ. 2-3 ಜನ ಹಲೋ ಹಲೋ ಯಾರೇ ಮಾತಾಡ್ತಿದ್ದೀರಾ? ಓಕೆ. ತರಂಗನೇ ಶೇಷಿನುಂ தன்மதிதாயினும் இறங்குமோ எத்தனை நாளின்றதையெங்கினாள் துரங்கம் வாய்க்கின்றது நானது சொன்னதோ அரங்கமே என்றது
ಇವಳ್ ತನಕಾಶಯೇ. ಇದು ಅಷ್ಟೇ ಪರಕಾಲ ನಾಯಕಿಯಾಗಿ ಅನ್ಬೋದಂತ ಹಾಡಿದು. ತರಂಗ ನೀರ್ಪೇಷಣ ಅಲೆಗಳು ಕಾವೇರಿ ನದಿಯಲ್ಲಿ ಅಲೆ ಅಲೆಯಾಗಿ ಬರ್ತಾ ನೀರುಗಳೆಲ್ಲ ಮಾತಾಡ್ತಾ ಇವೆ ಅಂತೆ. ಇಂದ್ರದು ಇನ್ನು ಎಷ್ಟು ದಿನಪ್ಪ ಹೀಗೆ ಇರಬೇಕು, ನಾನು ಇಲ್ಲೇನೆ ಈ ಭೂಮಿ ಮೇಲೆ ಅಂತ ಕೇಳ್ತಾ ಇದೆ. ಅಲೆಗಳೆಲ್ಲ ಮಾತಾಡ್ತಾ ಇರೋ ಥರ ಇದೆ. ತುರಂಗಂಬ ಕೀಂಡುಗಂಧಾನದ ಇವನ್ ಯಾರು ಈ ತುರಂಗ ಅಂತ ಹೇಳಿದ್ರೆ ಮಾವಾಯ್ ಪಿಳಂಗಾನೆ ಅಂತ ಹೇಳ್ತಾರಲ್ಲ, ಕುದುರೆ ಕೇಳಿ ಬಾಯನ್ನ ಸೀಳಿದ್ನೆಲ್ಲ ತೊನ್ಮಯೂರ್ ಅವನೇ ಆ ಕೃಷ್ಣನ ಇಲ್ಲಿ ರಂಗನಾಥನಾಗಿ ಮಲ್ಕೊಂಡಿದ್ದಾನೆ, ಅವನ ಊರೇ ಇದು. ಅರಂಗಮೇ ಎಂಬದ ಇವಳ್ ತನಕಾಶಯೇ ಆ ಥರ. ಅಣಿಯಾರ್ பொழில் சூழரங்கன ஹரப்பா துணியே நினி ನಿನ್ನರುಳಲ್ಲದೆ எனக்கு. ಅಣಿಯಾರ್ பொழில் ತುಂಬ ಸುಂದರವಾದ ಶೋಲೆಗಳು ಅಂದರೆ ತೋಪುಗಳು, ಹೂಗಿಡಗಳು, ಇವುಗಳೆಲ್ಲನೂ ಅವ್ರು ಹೇಳೋದು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಒಂದು ಕಾಲದಲ್ಲಿ, ಇದೆಲ್ಲ ಸಮೃದ್ಧಿಯಾಗಿ ಅಂತ ಆಸೆ ಆಗುತ್ತೆ. ಶೂಳರಂಗ್ ಇವಾಗಲೂ ಹಚ್ಚರಾಗೇ ಇದೆ, ಅದರಲ್ಲೇನು ಇದಿಲ್ಲ. ನೀವು ತಮಿಳ್ನಾಡಲ್ಲಿ ಎಲ್ಲಾದರೂ ಈ ಥರ ಹೋದ್ರೂ ಅಷ್ಟೇ, ತಿರುನಲ್ವೇಲಿ ಡಿಸ್ಟ್ರಿಕ್ಟಲ್ಲಿ ಪೂರ್ತಿ ಕಂಪ್ಲೀಟ್ ದಿವ್ಯದೇಶಗಳು 11 ದಿವ್ಯದೇಶ ಇದೆ. ತಿರುನಲ್ವೇಲಿ ಡಿಸ್ಟ್ರಿಕ್ಟಲ್ಲಿ ನೀವು ಒಂದು ಗಾಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ತೋಪುಗಳು, ಎಲ್ಲ ಬಾಳೆ ಗಿಡಗಳ ತೋಪು, ಮಾವಿನ ತೋಪು ಎಲ್ಲ ಆ ಥರದ್ದೇ ಅವ್ನು ಹೇಳೋ ಥರನೇ, ಈ ಹಾಡುಗಳಲ್ಲಿ ಹೇಳೋ ಥರನೇ ಇದೆ. ಹಿಂದೆ ನೋಡ್ಬೇಕು ಇನ್ನೂ ಎಷ್ಟು ಸಮೃದ್ಧಿಯಾಗಿತ್ತು ಅಂತ. மணியே மாணிக்கமே மதுசூதா பணியாயனக்கு உய்யும் வகை ಪರಂಜ್ಯೋತಿ. ನನಗೆ ಮಣಿಯ ನೀ ನನಗೆ ಯಾವುದೋ ಒಂದು ಕೈಂಕರ್ಯ ಕೊಡು, ನನಗೆ ನಿನ್ನನ್ನ ಸೇವೆ ಮಾಡುವಂಥ ಒಂದು ಕೈಂಕರ್ಯವನ್ನು ನನಗೆ ಕೊಡಬೇಕು ಏನು ಅಂತ ಕೇಳ್ತಾರೆ. ಅವಾಗ ಏನು ಕೈಂಕರ್ಯ ಮಾಡೋದು? ವಾಚ ಕೈಂಕರ್ಯ ಮತ್ತು ಫಿಸಿಕಲ್ ಆಗಿ ದೇವಸ್ಥಾನದಲ್ಲಿ ಭಾಗಿಯಾಗುವಂಥ ಯಾವುದಾದ್ರೂ ಒಂದು ಕೈಂಕರ್ಯವನ್ನು ನನಗೆ ಕೊಡುವಂಥ ಪಣಿಯ ಆಯನಕ್ಕೆ ಅದು ನೀನು ನನಗೆ ಹೇಳು. ಉಯ್ಯುಂ ವಹೈ ಉಜ್ಜೀವನ ಆಗೋಕ್ಕೆ ಒಂದು ದಾರಿ ಆಗತ್ತೆ, ನಿನ್ನ ಸೇವೆ ಮಾಡ್ತಾ ಮಾಡ್ತಾ ನನಗೆ ಉಜ್ಜೀವನ ಆಗೋಕ್ಕೆ ದಾರಿ ಆಗತ್ತೆ. ವಹೈ ಪರಂಜ್ಯೋತಿ ಪರಂಜ್ಯೋತಿ ಅಂತೇಳಿ ಜ್ಯೋತಿ ಸ್ವರೂಪನಾದ ಭಗವಂತನಿಗೆ ಇಲ್ಲಿ ಅಡ್ರೆಸ್ ಮಾಡ್ತಾರೆ. மாடமாடிகை திருமங்கை மன்னன் ஒன்னலர் தங்கமை வெல்லும் மாடல் மாவலவன் கலிகன்றி அணிபுழல் திருவரங்கத்தம்மானே நீடு சொல் புகழாழி வல்லானே எந்தையை நெடுமாலை நினைந்த பாடல் பத்திவை பாடுமின் தொண்டீர் பாட நம்மிடை பாவம் ಇಲ್ಲಾಮೆ ಫಲಶ್ರುತಿಯನ್ನು ಹೇಳಿದ್ದಾರೆ. ಈ ತಿರುಮಂಗೈ ಆಳ್ವಾರ್ ಬರೆದಿರೋ ಈ ದಶಕವನ್ನು ಯಾರು ತೊಂಡೀರ್ ಪಾಡುಮಿನ್ ನೀವೆಲ್ಲ ಹಾಡಿದ್ರೆ ತೊಂಡೀರ್ ಪಾಡ ಅವ್ರು ಹಾಡಿದ್ರೆ ನುಮ್ಮಿಡೆ ಪಾವಂ ಇಲ್ಲಾಮೆ, ಯಾರು ಹಾಡ್ತಾರೋ ಇದನ್ನ ಭಕ್ತಿಯಿಂದ ಅವ್ರ ಹತ್ರ ಪಾಪಗಳು ಯಾವುದೂ ಇರೋದಿಲ್ಲ ಅಂತ ಅದನ್ನ ಹೇಳ್ತಾರೆ. தாராளன் தன்னரங்கவாளன் பூமேல் தனியாளன் முனியாளர் ஏத்த நின்ன பேராளன் ஆயிரம் பேருடைய வாளன் பின்னைக்கு மணவாளன் பெருமை கேட்பி பாராளர் அவரிவரென்றழுந்தை ஏத்த படை மன்னர் உடல் துணிய பரிமா உய்த்த தேராளன் கொற்றோழன் சேர்ந்த கோயில் ಅಂದ್ರೆ ಅದು ತಿರುವರಂಗ. ತಿರುನರೆಯೋರ್ ಮಣಿಮಾಡಂ ಸೇರ್ ಮಿನ್ನಳೆ. ಈ ಥರ ಒಂದೊಂದು ಹಾಡಲ್ಲೂ ರಂಗನಾಥನನ್ನು ನೆನೆಸ್ಕೊಳ್ತಾರೆ. ಈ ತಿರುಕುರುಂದಾಂಡಗಂ ಅದು ಅಷ್ಟೇ ಅವರು ತಿರುಮಂಗೈ ಆಳ್ವಾರ್ ಬರ್ದಿರೋದು. ಅದರಿಂದ ಒಂದು ನೋಡೋಣ. இன்மையே மறுமையை கண்ணை எமக்கு வீடாக நின்ற நெய்மையை விரிந்த சோலை வியன் திருவரங்கம் மேய செம்மையை கருமை தன்னை திருமலை ஒருமையானே தன்மையை நினைவார் என் தன் தலைமிஷை மನ್ನುವಾರೇ. ನನ್ನ ತಲೆ ಯಾರು ಭಗವಂತನನ್ನ ನೆನೆಸ್ಕೊಳ್ತಾರೋ, ಈ ತಿರುವೆಂಗಡಮಲ್ಲಿರೋ ನನ್ನ ಮತ್ತೆ ತಿರುಮಲೈ ನಾಯಕನನ್ನ ನೆನೆಸ್ಕೊಳ್ತಾರೋ ಅಲ್ಲಿ ಸ್ಥಿರವಾಗಿ ತಿರುವರಂಗದಲ್ಲಿ ಇದ್ದಾನೆ. ತನ್ಮಯೇ ನಿನೈವಾರ್ ಅವನ ಹಿರಿಮೆಯನ್ನ ಅವನ ಕೀರ್ತಿಯನ್ನ ಯಾರು ನೆನೆಸ್ಕೊಳ್ತಾರೋ ಎನ್ ತನ್ ತಲೆ ಮಿಷೈ ಮನ್ನುವಾರೇ ನನ್ನ ತಲೆಗಳು ಅವ್ರ ಪಾದದಲ್ಲಿ ಇರುತ್ತೆ, ನಾನು ಅವ್ರಿಗೆ ನಮಸ್ಕರಿಸ್ತೀನಿ ಅಂತ ಹೇಳ್ತಾರೆ.
பிண்டியார் மண்டையேந்தே பிறர் மனை திரிதந்துண்டும் ಮುಂಡಿಯಾನ್ ಶಾಪಂ ತೀರ್ಥ ಒರುವನೂರ್. ಇದು ಅಷ್ಟೇ. ಮುಂಡಿಯಾರ್ ಶಾಪಂ ತೀರ್ಥ ಒರುವನೂರ್ ಅಂತ ಹೇಳಿದ್ರೆ ಆಕ್ಚುಲಿ ಇದಿದೆಯಲ್ಲ ತಿರುಕರ್ಮನೂರ್, ಅಲ್ಲಿ ಇದು ಭಗವಂತನಿಗೆ ಶಿವನಿಗೆ ಶಾಪ ಹೋಗ್ತಿದ ಊರು ಅಂತ ಆಗತ್ತೆ. ಉಲಗಮೇತ್ತುಂ ಕಂಡಿಯೂರ್ ಅರಂಗಂ ಮೇಯಂ, ಅರಂಗಂ ಅಂದ್ರೆ ಶ್ರೀರಂಗಂ, மெய்யம் கட்சிப்பேர் மல்லை என்று மண்டினார் ಉಯ್ಯಲಲ್ಲಾಲ್ ಮತ್ತೆ ಯಾರ್ಕ ಉಯ್ಯಲಾಮಿ. ಯಾರಿಗಾದ್ರೂ ಉಜ್ಜೀವನ ಆಗ್ಬೇಕು ಅಂತ ಆಸೆ ಇದ್ರೆ ಇದು ಯಾವ್ದಾದ್ರು ಒಂದು ದಿವದೇಶಕ್ಕೆ ಹೋಗಿ ಅಲ್ಲಿ ಭಗವಂತನ ನಮಸ್ಕಾರ ಮಾಡಿ ಅಲ್ಲಿ ಶರಣಾಗತಿ ಮಾಡ್ಕೊಂಡ್ರೆ ಆಗ್ಬೋದಲ್ಲ ಸುಲಭವಾಗಿ ಅಂತ ಹೇಳ್ತಾರೆ. ಇದು ಅಷ್ಟೇ. ತಿರುಮಂದಾಂಡಗೊಂಡು பட்டுடுக்கும் அயத்திருக்கும் பாவை பேணாள் மடிநெடுங்கண்ணீர் ததும்ப பள்ளி கொள்ளாள் எட்டுணை போது என் குடங்கா இருக்கிங்கான் இருக்கையில்லாள் எம்பெருமா திருவರಂಗಂ எங்கே என்னும். பட்டுடுக்கும் ಒಳ್ಳೆ ಬಟ್ಟೆಗಳನ್ನು ಹಾಕೊಳ್ಳೋದಿಲ್ಲಂತೆ. ಅಯತ್ತಿರುಂಗುಂ ಚೆನ್ನಾಗಿ ತಲೆ ಬಾಚಿಕೊಂಡು ಲಕ್ಷಣವಾಗಿ ಹೂ ಮುಡ್ಕೊಂಡು ನಾಲ್ಕು ಮಾತಾಡ್ಕೊಂಡಿರಲ್ವಂತೆ. ಪಾವೈ ಪೇನಾಲ್ ಕಲಕಲ ಅಂತ ಮಾತಾಡಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಪನಿನೆಡುಂಗಂಟನ್ನೇ ತುಂಬ ಕಣ್ಣಲ್ಲಿ ಯಾವಾಗ್ಲೂ ನೀರು ಸೇರ್ಕೊಂಡು ಒಂಥರ ದುಃಖದಲ್ಲಿರೋ ಥರ ಕಾಣ್ತಾ ಇದ್ದಾಳಂದ್ರೆ. ಎಟ್ಟು ಉಣೈ ಪೋದಂ ಮೆಣ್ಕೊಡಂಗಾಳಿರುಕ್ಕ ಇಲ್ಲ, ಒಂದು ಕಡೆ ನಿಲ್ಲಲ್ವಂತೆ, ಏನೋ ಚಡಪಡಿಸ್ತಾ ಇದ್ದಾಳೆ ನನ್ನ ಮಗಳು. ಎಂಬೆರುಮಾ ತಿರುವರಂಗಂ ಹೆಂಗೆ ಎನ್ನುಂ. ಇದು ಅಷ್ಟೇ ನಾಯಿಕಾ ಭಾವನೆಲ್ಲ ಹಾಡಿರೋ ಹಾಡು. ನನ್ನ ಭಗವಂತ ಶ್ರೀರಂಗ ಎಲ್ಲಿದ್ದಾನೆ ಅಂತ ಹಾಡ್ತಾ ಇರ್ತಾಳೆ. ಮಟ್ಟು ಬೆಕ್ಕಿ மண்மணம் முரலும் கூந்தல் மடையானை இது செய்தார்த்தம்மே. ಮಟ್ಟುವಿಕ್ಕಿ ಮಣಿಮಂಡು ಮುರಲಂ ಕೂಂದಲ್. ಈ ಇದರಲ್ಲಿ ಕ್ಷೇತ್ರದಲ್ಲಿ ಎಲ್ಲರೂ ಚೆನ್ನಾಗಿ ಪುಷ್ಪ ವಿಕಸಿತ ಆಗಿರೋ ಪುಷ್ಪವನ್ನು ತಲೆಯಲ್ಲಿ ಮುಟ್ಕೊಂಡಿರ್ತಾರಲ್ಲ, ಆ ತಲೆ ಸುತ್ತಲೂ ತುಂಬಿಗಳು ಬರ್ತಾ ಇರುತ್ತಂತೆ. ಅಷ್ಟು ಜೇನು ಸುರಿತಾ ಇರುತ್ತೆ, ಫ್ರೆಶ್ ಆಗಿರುತ್ತೆ ಹೂವನ್ನಕ್ಕೆ. ಅದನ್ನ ಇಲ್ಲಿ ಹೇಳ್ತಾರೆ, ಕವಿ ಸಮಯ ಅಂತ ಅನ್ಕೋಬಹುದು. மெய்யே கட்டுவிச்சு சொல்லென்ன சொன்னாள் நங்காய் கடல் வண்ணர் இது செய்தார் காப்பாரே. மெய்ಯೇ ಕಟ್ಟುವಿಚ್ಚಿ ಸೊಲ್ಲೆನ್ನ ಸೊಲ್ಲಾಳ್ ನಂಗಾಯ್. ಏನಾಯ್ತು ನಿಜವಾಗ್ಲೂ ನಿನ್ಗೆ ಹೇಳು ಅಂದ್ರೆ ಹೇಳಲ್ವಂತ ಹೇಳು. ಕಡಲ್ ವಣ್ಣರ್ ಭಗವಂತ ಈ ತರ ಮಾಡಿದ್ರೆ ಇದು ಶೈದಾರ್ ಕಾಪಾರೇ, ನಮ್ಮನ್ನೆಲ್ಲ ಕಾಪಾಡ್ಬೇಕಾದವನು ಭಗವಂತನೇ. ಆದ್ರೆ ಅವನಿಂದನೇ ಈ ತರ ಒಂದು ಸಂಕಟ ಬಂತು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಕಾಪಾಡೋಕೆ ಯಾರಿದ್ದಾರಪ್ಪ ಅಂತ ಅವ್ರ ತಾಯಿ ಪುಲಂತಾಳೆ. ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಅವಳು ಅಯ್ಯೋ ನನ್ನ ಮಗಳಿಗೆ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂತ ಅವರು ಕಷ್ಟಪಡ್ತಾ ಇರ್ತಾರೆ. வெறுவாதாழ்வாய் வெறுவே வேங்கடமே என்கின்றாளாள் மறுவாளாள் என் குடங்காள் வாழ் நெடுங்கண் துயில் மறந்தாள் வண்டார் கொண்டல் உருவாளன் வானவர்த்தம் உயிராளன் ஒரு திறனே பௌவம் கொண்ட திருவாளன் என் மகளை செய்தனகள் எங்கனம் நாம் சிந்திக்கேனே. ಬೆರುವಾದಾಳ್ವಾಯ್ ಬೆರುವಿ, ಏನು ಮಾತಾಡಲ್ಲ ಅಂತ ಇಲ್ಲಿ ಕಂಪ್ಲೇಂಟ್ ಮಾಡಿದ್ಲಲ್ಲ. ಆದ್ರೆ ಇವಾಗ ಅವಳು ಮಾತಾಡ್ತಾ ಇರೋಳು ಬಾಯ್ ಬಿಟ್ಟು ಮಾತಾಡ್ತಾ ಇದ್ದಾಳಂತೆ. ಏನ್ ಮಾತಾಡ್ತಾ ಇದ್ದಾಳೆ ಅಂದ್ರೆ ವೆಂಗಡಮೇ ಎನ್ಗೆಂಡ್ರಾಳ. ತಿರುವೆಂಗಡಮಣಿಯನ್ನೇ ನೆನ್ಸ್ಕೊಳ್ತಾ ಇದ್ದಾಳೆ ಇವಳು. ಅದನ್ನ ಇಲ್ಲಿ ಹೇಳ್ತಾರೆ. துயில் மறுவாಳಾಳ್ ಎನ್ ಕುಡಂಗಾಳ್ வாழ் ನೆಡುಂಗಣ್. ತುಂಬಾ ಎಂತ ಸೊಕ್ಸಾದ ಕಣ್ಣು ಅಂತೀರಾ ನನ್ನ ಮಗಳದು. ಒಳ್ಳೆ ಹಾಗೇನೆ ಈ ಕತ್ತಿ ಅಲುಗಿರುತ್ತಲ್ಲ ಆ ತರ ಚೂಪಾಗಿರೋ ಅಂತ ಕಣ್ಣು. ಅದರಲ್ಲಿ ತುಯಿಲ್ ಮರಂದಾಳ್, ನಿದ್ದೆನೆ ಮರೆತು ಬಿಟ್ಟಿದ್ದಾಳೆ. ನಿದ್ದೆನೆ ಕೊಂಡಾರ್ ಕೊಂಡಲ್ ಉರವಾಳನ್ ಮಾನವರ್ತಂ ಉಯಿರಾಳನ್. ಇವ್ರು ಭಗವಂತನ ಬಗ್ಗೆ ಹೇಳ್ತಾರೆ. ಉಯಿತಿರನೇ ಪೌವಂಗೊಂಡ ತಿರುವಾಳನ್ ಉರುವಾಳನ್ ವಾನವರ್ತಂ ಉಯಿರಾಳನ್. ಎಲ್ಲ ದೇವಾದಿ ದೇವತೆಗಳು ಎಲ್ಲ ಪೂಜೆ ಮಾಡೋ ಇವನೇನೆ.
ಅವನಿಗೂ ಜೀವಕ್ಕೆ ಸಮಾನನಾಗಿರೋನು ಇವನೇನೆ. ಒಳಿತಿರೆ ನೀರ್ ಪೌವಂ ಕೊಂಡ ತಿರುವಾಳನ್, ಅದು ಎಲ್ಲ ಸುತ್ತಲೂ ನೀರು ಆವರ್ತವಾಗಿರುವಂತ ತಿರುವಾಳನು. ಎನ್ ಮಗಳೈ ಶೈರನಹಳ್ಳೆಂಗನನ್ನಾನ್ ಚಿಂದಿಕ್ಕೇನೆ, ನನ್ನ ಮಗಳನ್ನ ಏನ್ ಮಾಡಿದ್ನಪ್ಪ, ಏನು ಚಿಂತೆ ಆಗ್ಬಿಟ್ಟಿದೆ ಅಂತ ನನಗೆ, ಇವಳನ್ನ ಹೇಗೆ ನಾನು ರಕ್ಷಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. தாராளம் தண்டரங்கவாளன் பூமேல், ஆயிட்டு ಹೇಳ್ದೇನು. கண்ணன் மனத்துள்ளே நிற்கவும் கைவளைகள் எந்தோ கழன்ற இவை என்ன மாயங்கள், பெண்ணானோம் பெண்மையோம் நிற்க அவன் மேய அண்ணல் மலையும் அரங்கமும் பாடோமே. ನಾವೆಲ್ಲ ಹಾಡೋಣ. ಏನ್ ಹಾಡೋಣ ಅಂದ್ರೆ, ಕಣ್ಣನ್ ಮನತ್ತುಳ್ಳೆ ನಿತ್ಕವಂ, ಮನಸ್ಸಲ್ಲಿ ಭಗವಂತ ನೆಲೆಯಾಗಿ ನಿಲ್ಸ್ಬಿಟ್ಟಾಗ ಕೈ ಬಳೆಗಳ್ ಇನ್ನೂ ಕೈಂದ್ರ, ಕೈಗಳು ಬಳೆಗಳೆಲ್ಲ ಸಡಿಲವಾಗಿ ಯಾವತ್ತೋ ಬಿದ್ದೋಗಿತ್ತಂತೆ. ಇವ ಎನ್ನ ಮಾಯಂಗಳ್, ಇದೆಲ್ಲ ಏನ್ ಆಶ್ಚರ್ಯವಾದ ಮಾಯಗಳು ಭಗವಂತ ಮಾಡೋದು. ಪೆಣ್ಣಾನೋಂ ಪೆಣ್ಮೆಯೋಂ ನಿತ್ಕ ಅವನ್ಮೇಯ, ಜಗತ್ತಿನಲ್ಲಿ ಎಲ್ಲರೂ ಸ್ತ್ರೀ ಪ್ರಾಯರೇ ಅಂತ ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ. ಅದರಲ್ಲಿ ಪೆಣ್ಣಾನೋಂ ಪೆಣ್ಮೆಯೋಂ ನಿತ್ಕ, ಅದರಲ್ಲಿ ಹೆಣ್ತನ ಶಾಶ್ವತವಾಗಿ ನಿಂತಿರ್ಬೇಕಾದ್ರೆ ಅವನ್ನೇ ಅವನು ಬಂದು ಸ್ಥಿರವಾಗಿ ಕಾಪಾಡ್ತಾನೆ, ನಿಂತ್ಕೊಳ್ತಾನೆ. ಅಣ್ಣಲ್ ಮಲೆಯುಂ ಅರಂಗಮುಂ ಪಾಡೋ, ಅಣ್ಣಲ್ ಮಲೆಯುಂ ಅಂತ ಹೇಳಿದ್ರೆ ಈ ತಿರುಪತಿ ತಿರುವೆಂಕಟಮುಡಿಯಾನ್ ಮಲೆ ಆಡೋಣ. ಅಡಿಯಾರ್ பொழில் சூழ் அரங்கநகரப்ப துணியே நினி நின்னருளல்லது எனக்கு ಮಣಿಯೇ ಮಾಣಿಕಮೇ ಮಧುಸೂದ. ಈಗ ಕೇಳ್ತಾರೆ, ಇದು ಹೇಳಿದೆ. ಭಗವಂತನನ್ನ ವರ್ಣಿಸ್ಬೇಕಾದ್ರೆ ಇದರಲ್ಲಿ ತಿರುನೆಡುಂದಾಂಡನದಲ್ಲಿ ಹೇಳ್ತಾರೆ, ಕಾರ್ವಣ್ಣಂ ತಿರುಮೇನಿ ಕಣ್ಣುಂ ವಾಯುಂ கைத்தலமும் அடியும் கமலவண்ணம் பார்வண்ணம் மடமங்கை பத்தர் பித்தர் பனிமலர் மேல் பாவைக்கு பாவம் செய்தேன் ஏர்வண்ணவன் பேரை என் சொல் கேளால் எம்பெருமான் திருவரங்கம் எங்கே என்னும் நீர்வண்ணம் நீர்மலைக்கே போவேன் என்னும் இதுவென்றோ நிறைவழிந்தார் நிற்குமாரೇ. ಇವರೆಲ್ಲ ಹಾಡ್ತಾ ಇದ್ದಾರಂತೆ, ತಿರುವರಂಗ ಎಂಬೆರುಮಾನ್ ತಿರುವರಂಗಂ ಹೆಂಗೆ ಎನ್ನುಂ ಹಾಡ್ಬೇಕಾದ್ರೆ ಹಾಡ್ತಾ ಇದ್ದಾಳೆ. ಇದು ಅಷ್ಟೇ ನಾಯಿಕಾ ಭಾವನಲ್ಲಿ ಹಾಡುವಂತ ಹಾಡುಗಳು. ಮುಕ್ತಾರ ವನಮುಲಯಾಳ್ ಪಾವೈ ಮಾಯನ್ ಮೊಯ್ಯಹಲ துளிருப்பாள் அகுதும் கண்டதும் மாத்தாள் ತನ್ನಿರೆವಳಿಂದಾಳ್ ಅವಿಕ್ಕಿಂದ್ರಾಳ್, ತನ್ನ ಮೈ ಬಣ್ಣ ಎಲ್ಲ ಕಳ್ಕೊಂಡ್ಬಿಟ್ಲಂತೆ, ಪೇಲಾಗ್ ಆಗ್ಬಿಟ್ಟಿದ್ದಾಳೆ ಅಂತ. ಅಣಿಯರಂಗಂ ಮಾಡು ಸಮೋಳಿ ಎನ್ನುಂ பெத்தேன் வாய் சொல் இறையும் பேச கேளால் பேர்பாடி தன் குடந்தை நகரும் பாடி ஒத்தாமரை கயம் நீராட போனாள் மகளும் பொன்மகதே. ರಾಜಮ್ಮ ದಯವಿಟ್ಟು ಆಡಿಯೋ ಆಫ್ ಮಾಡ್ಕೊಳ್ಳಿ. ಎಷ್ಟೊತ್ತಿ ಹೇಳ್ಬೇಕಪ್ಪ ನಿಮ್ಗೆ. ಮಧ್ಯದಲ್ಲಿ ನೀವೇನೋ ಪ್ರಶ್ನೆ ಕೇಳ್ತಾ ಇದ್ದೀರೇನೋ ಅಂತ ಅನ್ಕೊಂಡೆ, ನಾನು ನಿಲ್ಸ್ತೀನಿ. ಹಾಗೆ உள்ளோரும் சிந்தனோ எனக்கே தந்து என் ஒளிவளையும் மாநிறமும் கொண்டாரிங்கே தெள்ளூரம் இளந்தெங்கள் தேரல் மாந்தி சேலுகளும் திருவரங்கம் நம்மூரென்ன கள்ளூரம் பைந்துழாய் மாலையானே கனவிடத்தில் யான் காண்பன் கண்டபோது உள்ளோரும் கள்வானி போகேல் என்பன் என்றாலும் இது நமக்கோர் புலவிதானே. உள்ளூரும் சிந்தனோ எனக்கே தந்து
ಎನ್ ಒಳಿವಳೆಯುಂ ಮಾನಿರಮುಂ ಕೊಂಡಾರೆಂಗೆ. ಈ ಊರಲ್ಲಿರೋ ಯೋಚನೆ ಎಲ್ಲ ತನಗೆ ಕೊಟ್ಟಿರೋ ತರ ತುಂಬಾ ಯೋಚನೆ ಆಗ್ಬಿಟ್ಟಿದೆ ಅಂತೆ. ಏನಪ್ಪಾ ಅಂತ ಹೇಳಿದ್ರೆ, ಶೇಲುಹಳಂ ತಿರುವರಂಗುಂ ನಮ್ಮೂರೆನ್ನ. ಬೇರೆ ಇರೋ ಯೋಚನೆ ಇವಾಗ ಪ್ರಸ್ತುತದಲ್ಲಿ ವಸ್ತುತಃ ಇವಾಗ ಏನಿದೀವಿ ಅದನ್ನ ಯೋಚನೆ ಮಾಡೋದು ಬಿಟ್ಟು ತಿರುವರಂಗನೇ ನಮ್ಮೂರು ಅನ್ನೋ ತರ ಮಾತಾಡ್ತಾ ಇದ್ದಾರಂತೆ ಅವಳು. ಅದನ್ನ ಹೇಳ್ತಾರೆ, ಶೇಲುಹಳಂ ತಿರುವರಂಗಂ ನಮ್ಮೂರೆನ್ನ. ಶೇಲುಹಳಂ ಅಂದ್ರೆ ಅಲ್ಲಿ ತುಂಬಾ ನದಿನಲ್ಲಿ ಬೇಕಾದಷ್ಟು ಮೀನುಗಳು ಅವು ಎಲ್ಲ ಇತ್ತಲ್ಲ, ಅವೆಲ್ಲ ತಿರುವರಂಗ ಇದೇನೆ ನಮ್ಮೂರು. ಕಳ್ಳೂರುಂ ಪೈಂತುಳಾಯ್ ಮಾಲೆಯಾನೆ. ಕಳ್ಳೂರು ಅಂದ್ರೆ ಮಧುಸಿಂಧಿಯಾದ ಪುಷ್ಪ ತುಳಸಿ ಮಾಲೆ ಇದೆಯಲ್ಲ ಅದನ್ನ ಧರಿಸ್ಕೊಂಡಿರೋನು. ಕನವಿಡத்தில் யான் காண்பன் கண்ட போದ. ಅವನನ್ನ ನೇರಾಗಿ ನೋಡಿದ ತರಾನೇ ನನ್ನ ಕನಸಲ್ಲಿ ಕೂಡ ನಾನು ಕಂಡಿದ್ದೇನೆ. ಉಳ್ಳೂರುಂ ಕಳ್ವಾನಿ ಪೋಹೇಲೆಂಬನ್. ಉಳ್ಳೂರುಂ ಅವಳು ಹೇಳ್ತಾರಂತೆ, ಗರುಡ ವಾಹನನಾಗಿದೆಯಲ್ಲ ನೀನು ಹೋಗ್ಬೇಡಪ್ಪ, ನೀನು ಇಲ್ಲೇ ಇರೋ. ಎಂದ್ರಾಲುಂ ಇದು ನಮಕ್ಕೋರ್ ಕುಲವಿತಾನೆ. ಹಾಗೆ ಹೇಳಕ್ಕೂ ನಮಗೂ ಒಂದು ಅವಕಾಶ ಆಯ್ತು ಅಂತ ಹೇಳಿದ್ರೆ ಅದು ಒಂದು ವಿಶೇಷತಾನೆ ಅಂತ. ಅಂದ್ರೆ ಭಗವಂತನ ಧ್ಯಾನವನ್ನ ಸದಾ ಮಾಡ್ತಾ ಇದ್ದಾರೆ ಅಂತ ಆಯ್ತು. மின்னலங்க திருவுருவம் பெரிய தோளும் கரிமுனிந்த கைத்தலமும் கண்ணும் வாயும் தன்னலந்த நரந்துழாய் மலரின் கேடே தாண்டிலங்கும் மகரம் குழையும் காட்டி என் நலமும் என் நிறையும் என் சிந்தையும் என் கைவளையும் கொண்டது என்னையும் ஆளும் கொண்டு பொன்னலந்தரும் செருந்தி பொழிலினோடே ಪುನಲರಂಗಂ ಊರೆಂದು ಹೋಗಿನಾರೇ. ಈ ಭಗವಂತ ಏನ್ ಮಾಡ್ದ, ನನ್ನನ್ನ ಬಿಟ್ಬಿಟ್ಟು ಶ್ರೀರಂಗಕ್ಕೆ ಹೊರಟೋಗ್ಬಿಟ್ಟಿದ್ದಾನೆ. ಏನು ಅಂತಂದ್ರೆ ಮಿನ್ನಿಲಂಗ ತಿರುವುರವಂ ಪೆರಿಯ ತೋಳು. ಎಷ್ಟು ಚೆನ್ನಾಗಿದ್ದ ಅಂತ ಹೇಳಿದ್ರೆ ಹಿಂದ್ಗಡೆನೂ ನೋಡಕ್ಕೆ ಚೆನ್ನಾಗಿ ಹೋಗ್ತಾ ಇದ್ದಾನೆ. ಅದನ್ನ ನೋಡ್ಬಿಟ್ಟು ಇವಳು ಹೇಳ್ತಾ ಇದ್ದಾರೆ, ಶ್ರೀರಂಗನೇ ನನ್ನ ಊರು ಅಂತ ಹೊರಟೋಗ್ಬಿಟ್ನಂತೆ ಭಗವಂತ. ಆ ತರ ಹೋದವನ್ನ ಇಲ್ಲಿ ವರ್ಣಿಸ್ತಾರೆ. ಮಿನ್ನಿಲಂಗ ತಿರುವುರವಂ. ಒಳ್ಳೆ ಮಿಂಚಿನಂತೆ ಇದೆಯಂತೆ ಅವನ ತೇಜಸ್ಸಿನೊಂದಿಗೆ ಅವನ ಆಕೃತಿ. ಪೆರಿಯ ತೋಳು, ದೊಡ್ಡ ದೊಡ್ಡ ಬಾಹುಗಳಿದೆ. ಕರಿಮುನಿಂದ ಕೈತಲಮಂ ಕಣ್ಣುಂ ಕರಿಮುನಿಂದ ಕೈತಲಮಂ ಕಣ್ಣುಂ ವಾಯುಂ. ಆ ತೋಳುಗಳಿದೆಯಲ್ಲ ಹಾಗೆ ತುಂಬಾ ದೊಡ್ಡ ದೊಡ್ಡ ತುಂಬಿಕೆ ಇರುತ್ತಲ್ಲ, ಈ ತರದ್ದು ಆನೆಗಳ ತುಂಬಿಕೆ ಆ ಥರದ್ದು ಅಷ್ಟಪಷ್ಟವಾಗಿ ಚೆನ್ನಾಗಿತ್ತಂತೆ. ಕೈತಲಮು ಕಣ್ಣು ವಾಯು, ಕಣ್ಣು ಬಾಯು ಎಲ್ಲ ಅಷ್ಟು ಚೆನ್ನಾಗಿದೆ. ತನ್ನಲಂಗನರಂಟುಳಾಯ್ ಮಲರಿನ್ ಕೇಳೆ. ತನ್ನ ಪ್ರಾಕೃತಿಕವಾಗಿ ಅರಳಿರುವಂತ ಸೌಂದರ್ಯವುಳ್ಳ ತುಳಸಿ ಮಾಲೆ ಅದ್ರ ಕೆಳಗೆ ತಾಂಗಿಲಂಗಂ ಮಕರಂ, ಅದ್ರ ಕೆಳಗಡೆ ಹಾಕೊಂಡಿದ್ದಾನೆ ತುಳಸಿ ಮಾಲೆ, ಅದ್ರ ಕೆಳಗೆ ಮಕರ ಕುಂಡಲಗಳಿದೆಯಲ್ಲ ಅದು ಅಳ್ಳಾಡ್ತಾ ಇವೆ. ಎನ್ನಲಮೊಮ್ಮೆನ್ನಿರೆಯುಂ ಎನ್ ಚಿಂತೆಯುಂ. ನನ್ನ ಒಳಿತನ್ನು ಅವನೇ ತಗೊಂಡ್ಬಿಟ್ಟ, ನನ್ನ ನಿರೆಯುಂ ನನ್ನ ಮೈ ಬಣ್ಣವನ್ನು ಅವನೇ ತಗೊಂಡ್ಬಿಟ್ಟ. ಎನ್ ಚಿಂತೆಯುಂ ನನ್ನ ಚಿಂತೆಯನ್ನು ಕೂಡ ಸದಾ ಶ್ರೀರಂಗನೇ ತಗೊಂಡ. ಎನ್ ಬಳೆಯುಂ ಕೊಂಡದ, ಬಳೆಯವಾಗಿ ಸಡ್ಲವಾಗಿ ಹೊರಟೋಗ್ಬಿಡತ್ತಲ್ಲ ಅದು ಅದನ್ನು ತಗೊಂಡು ಎನ್ನೇ ಆಳು ಕೊಂಡದ, ನನ್ನನ್ನ ಅವನಿಗೆ ಕೈಂಕರ್ಯವಾಗಿ ಸ್ವೀಕರಿಸ್ಕೊಂಡ ಅಂತ. ಆಳುಕೊಂಡಂದ್ರೆ ತನ್ನ ದಾಸನಾಗಿ ಸ್ವೀಕರಿಸಿದ ಅಂತ ಅರ್ಥ. பொன்னலந்தரம் நரும் செருந்தி பொழிலின் பொன்னலந்தரம் செருந்தி பொழிಲಿನೋಡೆ. ತುಂಬಾ ಪೊನ್ನ ಅಲಂದು ತರುಮರೆ ಚಿನ್ನನ ತಳ್ಳಿ ನದಿಗೆ ತೆಳ್ತಾ ಇದ್ದಂತ ನದಿ ದಡ ಇದೆಯಲ್ಲ ಅದನ್ನ ಶೆರುಂದಿ ಕೊಯ್ಲಿನ ಅದಕ್ಕೆ ಸೇರಿದಂಗೆ ಎಲ್ಲ ಪುಷ್ಪ ಶೋಲೆಗಳು ಅವೆಲ್ಲ ಇತ್ತು. ಪುನಲರಂಗಂ ಊರೆಂದು ಪೋಯಿನಾರೆ. ಇಲ್ಲೇ ನಾನು ಇರ್ತೀನಿ ಅಂತ. ಇದನ್ನ ನಾವು ನೋಡ್ಬೋದು ಹೇಗೆ ಪುಷ್ಪಕ ವಿಮಾನದಲ್ಲಿ ವಿಭೀಷಣ ತಗೊಂಡು ಬರ್ತಾ ಇದ್ದಾಗ ಇದನ್ನ ಎಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಂಗ ಇಲ್ಲಿ ಅಲ್ಲಿಂದ ಹೊತ್ಕೊಂಡು ಬರ್ತಾ ಇದ್ದಾಗ ಇಲ್ಲಿ ಅವನಿಗೆ ಅದೇ ಭಗವಂತನ ಸಂಕಲ್ಪದ ಮುಂದೆ ಯಾವುದೂ ಇಲ್ಲ ಅಂತ ಇಟ್ಕೊಳ್ಳಿ. ಮೇಲಿಂದ ನೋಡ್ತಾನಂತೆ ಇನ್ನೇನಿನ್ನೊಂದು ಅಲ್ಲಿಂದ ಇನ್ನೊಂದು ಹರದಾರಿ ದಾಟಿ ಬಿಟ್ಟಿದ್ರೆ ಇದೇ ಬಂದ್ಬಿಡ್ತಿತ್ತು, ಅಲ್ಲೇ ಹೋಗಿ ಆನ್ನಿಕ ಮಾಡ್ಕೋಬೋದಾಗಿತ್ತು ಎಲ್ಲಿ ಶ್ರೀಲಂಕಾದಲ್ಲಿ. ಆದ್ರೆ ಮೇಲಿಂದ ನೋಡ್ತಾನಂತೆ ಬಿಳಿ ಮರಳು ದಂಡೆ, ಆ ಕಾವೇರಿ ಹರಿತಾ ಇರೋದು ಆ ಸನ್ನಿವೇಶ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಇಳಿದು ಸಂಧ್ಯಾವನ್ನ ಮಾಡೋಣ ಅಂತ ಇಳಿತಾನೆ ವಿಭೀಷಣ.
ಅಲ್ಲೇ ಪ್ರತಿಷ್ಠೆ ಆಗುತ್ತೆ. ನನಗೂ ಈ ಜಾಗ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ನಾನು ಇಲ್ಲೇ ಇರ್ತೀನಿ ಅಂತ ಯಾವಾಗ ಹೇಳ್ತಾನೆ ಅಂದ್ರೆ, ಅದನ್ನು ತಗೊಂಡು ಹೋಗೋಕೆ ಅಂತ ವಿಭೀಷಣ ವಿಮಾನವನ್ನ ಎತ್ತಕ್ಕೆ ನೋಡಿದಾಗ ಇಲ್ಲ ಇಲ್ಲ ನನಗೂ ಇಲ್ಲೇ ಇಷ್ಟ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅಷ್ಟಕ್ಕೆ ಸರಿಯಾಗಿ ಅವ್ನ ಕಾಲು ಯಾರೋ ಎಳಿತಾ ಇರ್ತಾರೆ. ಯಾರು ಅಂತ ನೋಡಿದ್ರೆ ಧರ್ಮವರ್ಮ ಅಂತ ರಾಜ. ನೀವು ಇಷ್ಟು ದಿವಸ ಅನುಭವಿಸ್ತೀರ, ನಾವು ಸ್ವಲ್ಪ ದಿವಸ ಅನುಭವಿಸ್ತೀವಿ, ಇದಕ್ಕಾಗಿ ತಪಸ್ ಮಾಡಿದ್ದೀನಿ, ಭಗವಂತ ತ್ರೇತಾಯುಗದ ಕೊನೆಯಲ್ಲಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ, ಈಗ ಬಂದಿದ್ದಾನೆ, ಇಲ್ಲಿ ಇರ್ತಾನೆ. ಏನೋ ತುಂಬಾ ಅಳು ಬಂದ್ಬಿಡುತ್ತೆ ವಿಭೀಷಣನಿಗೆ. ಇಲ್ಲ ಇಲ್ಲ, ನನಗೆ ದತ್ತವಾಗಿ ಶ್ರೀರಾಮಚಂದ್ರ ಕೊಟ್ಟಿದ್ದನ್ನ ನಾನು ಇಟ್ಕೊಂಡು ಪೂಜೆ ಮಾಡ್ಬೇಡ್ವಾ, ತಪ್ಪಾಗತ್ತಲ್ವಾ ಆ ಥರ ನಾನು ಎಲ್ಲೋ ಇಟ್ಕೊಂಡು ಬಂದ್ಬಿಟ್ರೆ ಅಂತ. ಅವಾಗ ಅಶರೀರವಾಣನೆ ಹೇಳುತ್ತೆ, ಏನಿಲ್ಲ, ನಾನು ನಿನ್ನ ಕಡೆಗೆ ನೋಡ್ತಾ ಇದ್ದೀನಿ, ತೆನ್ ದಿಶೆ ನೋಡ್ಕೊಂಬಂತ, ನಿನ್ನ ಕಡೆಗೆ ದಕ್ಷಿಣ ದಿಕ್ಕಿಗೆ ನೋಡ್ತಾ ಮಲ್ಕೊಂಡಿದ್ದೀನಿ, ನಿನ್ನನ್ನು ಸದಾ ಅನುಗ್ರಹ ಮಾಡ್ತೀನಿ, ನೀನೇನು ಯೋಚನೆ ಮಾಡೋಣ. ಶಿರ್ಯ ಮಡಲಲ್ಲೂ ಒಂದು ಹಾಡು, பேராலி தன்கால் நரையூர் திருப்பொலியூன் ಆರಾಮಂ ಶೂಂದ ಅರಂಗಂ. ತುಂಬಾ ಆರಾಮಂ ಶೂಂದ ಅಂತ ಅಲ್ಲಿ ತುಂಬಾ ಕೂಲ್ ಅಂತಾರಲ್ಲ, ಅಥವಾ ತುಂಬಾ ಶಾಂತವಾದ ಪ್ರದೇಶ, ಭಗವಂತ ಮಲ್ಕೊಂಡಿರ್ತಾನೆ ಅಂತ. ಈ ಎಷ್ಟೆಲ್ಲ ದಿವ್ಯದೇಶ ಇದೆಯೋ ಆ ಎಲ್ಲ ದಿವ್ಯದೇಶದಲ್ಲೂ ಕೊನೆಯಲ್ಲಿ ಏಕಾಂತ ಸೇವೆ ಅಂತ ಒಂದು ಮಾಡ್ತಾರೆ. ರಾತ್ರಿ ಮಲಗುವಾಗ ಶಯನೋತ್ಸವ ಅಂತ ಒಂದು ದಿವ್ಯದೇಶದಲ್ಲಿ ಮಾಡ್ತಾರೆ. ಆ ಎಲ್ಲಾ ದಿವ್ಯದೇಶದ ದೇವರು ಕೂಡ ಬಂದು ಇಲ್ಲೇ ಶ್ರೀರಂಗದಲ್ಲೇ ಮಲ್ಕೊಳ್ತಾರಂತೆ. ಬೆಳಗ್ಗೆ ಎದ್ದು ಹೋಗ್ತಾರೆ, ತಿರುಪಳ್ಳಿ ಐತಿ ಆದ ತಕ್ಷಣ ಎದ್ಬಿಟ್ಟು ಎಲ್ಲ ಅವ್ರವ್ರ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಮಲ್ಕೊಳ್ಳೋದು ಮಾತ್ರ ಶ್ರೀರಂಗನಲ್ಲಿ, ಊಟ ಮಾಡೋದು ಮಾತ್ರ ಪುರಿ ಜಗನ್ನಾಥಲ್ಲಿ. ಈ ತರ ಎಲ್ಲ ಹೇಳ್ತಾರೆ, ತುಂಬಾ ಸೊಗಸು ಅದನ್ನ. ಅದೇ ತರ ಪೆರಿಯ ಮಡಲಲ್ಲಿ ಒಂದು ಹೇಳ್ತಾರೆ, மண்ணு மரங்கத்தெம்மா மணியே வல்லவாய் பின்னை மணாளனை பேரில் பிறப்பிலிಯೇ ಮಣ್ಣುಂ ಅರಂಗತ್ತೆಮ್ಮ ಮಣಿಯೇ. ಮಣ್ಣು ಸ್ಥಿರವಾಗಿ ಶ್ರೀರಂಗನಾಥನಾಗಿ ಅಲ್ಲಿ ಪೌಡಿಸಿಕೊಂಡು ಶ್ರೀರಂಗದಲ್ಲಿ ಮಲ್ಕೊಂಡಿದ್ದಾನಲ್ಲ, ಅವನನ್ನ ನರೆಯೂರ್ನಲ್ಲೂ ನೋಡಿದೆ, ತಿರುಪುಲಿಯೂರ್ನಲ್ಲೂ ನೋಡಿದೆ, ಇದರಲ್ಲಿ ತಿರುವಲ್ಲವಾಯ್ನಲ್ಲೂ ನೋಡಿದೆ. ಪಿನ್ನೈ ಮನಾಳನೆ ಇವನೇನೆ ನೀಳಾದೇವಿಗೆ ಮನಾಳ ಅವನಿಗೆ ಗಂಡ ಆಗಿದ್ದಾನೆ. ಪೇರಿಲ್ ಪಿರಪ್ಪಿಲಿಯೇ, ಪೇರಿಲ್ ಅನ್ನೋ ಒಂದು ಕ್ಷೇತ್ರ, ಅಲ್ಲಿ ನೋಡಿದ್ರೆ ಪಿರಪ್ಪಿಲಿಯೇ, ಇವನಿಗೆ ಹುಟ್ಟು ಅನ್ನೋದಿಲ್ಲ, ಪಿರಪ್ಪಿಲ್ಲ, ಅವನಿಗೆ ಪಿರಪ್ಪಿಲ್ಲ. ನಂತರ ಹುಟ್ಟಿ ಸಾಯೋದಿಲ್ಲ. ಸಂಸಾರದಲ್ಲಿ ನಾವು ಹುಟ್ಟಿ ಸಾಯ್ತೀವಲ್ಲ, ಆ ಥರ ಅವನಿಗೆ ಏನು ಶ್ರಮಗಳಿಲ್ಲ. ಇದಿಷ್ಟು ಪೂರ್ತಿ ಹೇಳಿಲ್ಲ ನಾನು, ಇದಿಷ್ಟು ಆಳ್ವಾರಗಳು ಹೇಳಿದ ಪಾರ್ಶ್ವಗಳು ಅಂತ ಇಟ್ಕೊಳ್ಳೋಣ. ಇವಾಗ ದೇಶಿಕರು ಹೇಳಿದ್ದನ್ನು ನೋಡೋಣ, ಅದು ತುಂಬ ಚೆನ್ನಾಗಿದೆ. ಕೆಲವೆಲ್ಲಾನು ಭಗವದ್ಧ್ಯಾನ ಸೋಪಾನ ತಗೊಳ್ಳೋಣ. ನಾನು ಹೇಳಿದ್ದಲ್ಲ, ಇದು ಇದೇ ಥರ ಅನುಭವಿಸಿದ್ದು ತಿರುಪಣ್ಣಾಳ್ವಾರ್ಗೆ ಹೇಗೆ ಅನುಭವಿಸಿದ್ರು ಹಾಗೆ ಅಂತ. ಅಂತರ್ಜ್ಯೋತಿರ್ಕಿಮಪಿ ಯಮಿನಾ ಅಂಜನಂ ಯೋಗದೃಷ್ಟೇಃ ಚಿಂತಾರತ್ನಂ ಸುಲಭಮಿಹನಃ ಸಿದ್ಧಿಮೋಕ್ಷಾನುರೂಪಂ ದೀನಾನಾಥವ್ಯಸನಶಮನಂ ದೈವತಂ ದೈವತಾನಾಂ ದಿವ್ಯಂ ಚಕ್ಷುಶ್ರುತಿಪರಿಷದಾಂ ದೃಶ್ಯತೆ ರಂಗಮಧ್ಯೆ. ವೇದ ಸಮೂಹಕ್ಕೆ ಶ್ರೇಷ್ಠವಾದ ಕಣ್ಣಿನಂತೆ ಇರೋನು ಯಾರು? ಭಗವಂತ ಪರಬ್ರಹ್ಮ ವಸ್ತು ಇದೆಯಲ್ಲ, ಅದು ಇಲ್ಲಿಯೇ ಈ ಶ್ರೀರಂಗದ ಮಧ್ಯದಲ್ಲೇ ಮಲ್ಕೊಂಡಿದೆ, ಹೊಡೆಸ್ಕೊಂಡ್ಬಿಟ್ಟಿದೆ. ಎಷ್ಟು ಸುಲಭವಾಗಿ ನಮಗೆ ಸಿಗ್ತಾ ಇದೆ ನೋಡಿ. ಅಂತರ್ಜ್ಯೋತಿ, ನಮಗೆ ಅಂತರಾತ್ಮದಲ್ಲಿ ಜ್ಯೋತಿ ಸ್ವರೂಪನಾಗಿರೋ ಭಗವಂತನೂ ಅಷ್ಟೇನೆ. ನಾನು ಅಂಜನ ಹಾಕಿ ನೋಡಿದ್ರೆ ಯೋಗ ದೃಷ್ಟಿಯಲ್ಲಿ ನಾನು ಕಾಣುತ್ತೆ ಅವನು ಅಂಥವನು ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ. ಎಲ್ಲ ಒಂದೊಂದೇ ಅವಯವಗಳನ್ನು ವರ್ಣಿಸ್ತಾರೆ. ಕಾಮ, ಇದನ್ನು ಅಷ್ಟೇ ಪೂರ್ತಿ ಹೇಳಕ್ ಹೋಗಲ್ಲ. ಕಾಮ ರಾಮ ಸ್ಥಿರ ಕದಳಿಕಾ ಸ್ತಂಭ ಸಂಭಾವನೀಯಂ ಚೌಮಾಶ್ಲಿಷ್ಟಂ ಕಿಮಪಿ ಕಮಲ ಭೂಮಿ ನೀಳೋಪದಾನಂ ನೆಂಜತ್ಕಾಂಚಿ ಕಿರಣ ರುಚಿರಂ ನಿರ್ವಿಶತ್ಯೂರುಯುಗ್ಮಂ ಲಾವಣ್ಯೌಘದ್ವಯಮಿಹ ಮತಿಃ ಮಾಮಿಕಾರಂಗಯೂನಃ. ಈ ಶ್ರೀರಂಗನಾಥನ ಎರಡು ತೊಡೆ ಇದೆಯಲ್ಲ, ಅದು ಹೇಗಿದೆ ಅಂತ ಹೇಳಿದ್ರೆ ಸೌಂದರ್ಯದ ಎರಡು ಪ್ರವಾಹಗಳು ಅನ್ನೋ ಥರ ಇದೆ ಅಂತ. ಅಷ್ಟು ಏನ್ ಹೇಳ್ತಾರೆ, ಈಗ ಶಿಲ್ಪಶಾಸ್ತ್ರದಲ್ಲಿ
ಹೇಗೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಗಿರಬೇಕೋ ಹಾಗೆ ಮಾಟವಾಗಿ ತುಂಬಾ ಸುಂದರವಾಗಿ ಇದೆ ಅಂತೆ. ಅದನ್ನ ಇಲ್ಲಿ ಹೋಲಿಸ್ತಾರೆ. ಸೌಂದರ್ಯಕ್ಕೆ 2 ಪ್ರವಾಹಗಳು ಅವನ ಹತ್ರ ಇದೆಯಂತೆ. ಶ್ರೀರಂಗನಾಥನ 2 ತೊಡೆಗಳು ನನ್ನ ಬುದ್ಧಿಯನ್ನು ಆಕ್ರಮಿಸ್ಕೊಳ್ಳಿ, ನನ್ನ ಬುದ್ಧಿಯನ್ನು ಅನುಭವಿಸ್ಲಿ ಅಂತ. ಈ ಜಂಗಾಬಲ ಅಂತ ಹೇಳಿದ್ರೆ ಮಂಡಿ, ಆ ಮಂಡಿಯನ್ನ ಯಾರು ನೋಡ್ತಾರೋ ಅದಕ್ಕೂ ಇಲ್ಲಿ ಹೇಳ್ತಾರೆ ಜಂಗಾಂ ದೃಷ್ಟ್ವಾ ಜನನ ಪದವಿ ಜಾಂಗಿಕತ್ವಂ ಜಹಾತಿ ಅಂತ ಹಿಂದಿನ ಹಾಡಲ್ಲಿ. ಯಾರು ನನ್ನ ಮಂಡಿಗಳನ್ನ, ಭಗವಂತನ ಮಂಡಿಗಳನ್ನ ನೋಡ್ತಾರೋ ಅವರಿಗೆ ಈ ಸಂಸಾರ ಸಾಗರ ಇದೆಯಲ್ಲ ಮಂಡಿಯಷ್ಟೇ ಕಡಿಮೆ ಆಗ್ಬಿಡುತ್ತಂತೆ. ಹಾಗೆ ನಡ್ಕೊಂಡು ದಾಟ್ಕೊಂಡು ಹೊಂಟೋಗ್ಬಿಡ್ಬೋದು, ಶ್ರಮವೇ ಇರೋದಿಲ್ಲ ಅವ್ರಿಗೆ ಅಂತ. ಇನ್ನು ರಂಗನಾಥನ ನಾಭಿಯನ್ನ ವರ್ಣಿಸ್ತಾರೆ. ನಾಳಿಕೇನ ಸ್ಫುರಿತ ಶಗಸ ವೇದಸೋ ನಿರ್ಮಿಮಾಣ ರಮ್ಯಾವತ್ತದ್ಯುತಿ ಸಹಚರಿ ರಂಗನಾಥಸ್ಯ ನಾಭಿಹಿ. ರಂಗನಾಥನ ನಾಭಿ ಇದೆಯಲ್ಲ ಅದು ಎಷ್ಟು ಆಳವಾದದ್ದು ಅಂತ ಹೇಳಿದ್ರೆ, ಅಲ್ಲಿಂದ ಬಂದಿದ್ದ ಚತುರ್ಮುಖ ಬ್ರಹ್ಮ ನಾನು ಎಲ್ಲಿಂದ ಬಂದೆ ಅಂತ ಹುಡ್ಕೊಂಡು ಹೋದಾಗ ಅವನು ಸಿಗ್ಲೇ ಇಲ್ವಂತೆ. ಆ ಕಮಲದ ನಾಳಗಳೆಲ್ಲ ದೊಡ್ಡ ದೊಡ್ಡ ದಂಟುಗಳಾಗಿ ಮುಳ್ಳಾಗಿ ಮೈಯೆಲ್ಲ ಪರ್ಚ್ಕೊಂಡು ರಕ್ತ ಸಿಕ್ಕುವಾಗೆ ಅಯ್ಯೋ ಸದ್ಯ ಬಿದ್ನೆ ಕೆಟ್ಟು ಅಂತ ಬಂದ ಆ ಕಮಲದ ಮೇಲೆ ಕೂತ್ಕೊಂಡ ಅಂತ ಒಂದು ಬರಲ ಚರಿತ್ರೆ ಇದೆ. ಅದು ಇದರಲ್ಲಿ ಪ್ರಕಾಶಿಸಿರುವ ಪರಾಗದ ಹೂವು ಇದೆಯಲ್ಲ ಅದರ ಮೇಲೆ ಬ್ರಹ್ಮರುಗಳನ್ನ ಅಂತ ಹೇಳೋದು. ಅನಂತ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದು. ಈ ಒಂದೇ ಒಂದು ಬ್ರಹ್ಮ ಅಲ್ಲ, ಅನಂತ ಕೋಟಿ ಬ್ರಹ್ಮರುಗಳನ್ನ ಸೃಷ್ಟಿ ಮಾಡೋದನ್ನು ಸುಂದರವಾಗಿರುವಂಥ ದೃಶ್ಯ ನಾಭಿಯಿಂದ ಸುಳಿಯೋ ಕಾಂತಿಯಿಂದ ಬರುತ್ತೆ. ಎಲ್ಲದಕ್ಕೂ ಕಾರಣ ಅದೇನೆ ಅಂತ. ಮೂಲಭೂತವಾಗಿ ನಾಭಿಯಿಂದ ಬರೋ ಕಮಲದ ಮೇಲೆ ಕೂತಿರೋ ಬ್ರಹ್ಮರಿದ್ದಾರಲ್ಲ ಅವರೇನೆ ಎಲ್ಲಾನು ಎಲ್ಲ ಎಷ್ಟು ಸೃಷ್ಟಿಯನ್ನೆಲ್ಲ ಮಾಡೋದು. ಸಮಸ್ತ ಸೃಷ್ಟಿ ಭಗವಂತ ಮಾಡ್ತಾನೆ, ಎಷ್ಟು ಸೃಷ್ಟಿ ಬ್ರಹ್ಮರುಗಳು ಮಾಡ್ತಾರೆ. ಅಲ್ಲಿಂದ ಶ್ರೀವತ್ಸೇನ ಈ ಹಾಡನ್ನ ಹಾಡಿದ ತಕ್ಷಣ ರಂಗನಾಥನ ನೇರವಾಗಿ ನೋಡಿದ ಒಂದು ಅನುಭವಕ್ಕೆ ಬರುತ್ತೆ ನಮ್ಗೆ. ಹೇಗೆ ಅಂತಂದ್ರೆ ಶ್ರೀವತ್ಸೇನ ಪ್ರತಿತ ವಿಭವಂ ಶ್ರೀಪದನ್ಯಾಸದನ್ಯಂ. ಆ ಶ್ರೀ ಪ್ರಕೃತಿ ಮಂಡಲದಲ್ಲಿ ಹೇಗೆ ಇದು ಸಮುದ್ರ ಮಥನವನ್ನ ಕಡಿದಾಗ ಭಗವಂತನಿಗೆ ವರಮಾಲೆಯನ್ನು ಹಾಕಿ ಹಾಗೆ ಮೆಟ್ಲು ಹಚ್ಕೊಂಡು ಹಾಗೆ ಸೋಪಾನವನ್ನು ಕಾಲು ಇಟ್ಕೊಂಡು ಹೋಗಿ ಅಲ್ಲಿ ಒಳಗಡೆ ಹೃದಯದಲ್ಲಿ ಕೂತು ಬಿಡ್ತಾಳಂತೆ. ಅವಳಲ್ಲಿ ಇರೋದ್ರಿಂದನೇ ಆ ಶಾಂತಿ ಗುಣ ಹೆಚ್ಚಾಗಿರೋದು ಭಗವಂತನಿಗೆ ನಮ್ಮನ್ನೆಲ್ಲ ಕ್ಷಮಿಸೋಕೆ ಒಂದು ಅವಕಾಶ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ ಶ್ರೀಪದನ್ಯಾಸ ನನ್ಯಂ. ಅವಳ ಶ್ರೀ ಕಾಲಗಳ ಗುರುತಿದೆಯಲ್ಲ ಅದು ನಮಗೆ ನಮಗೆ ಒಳ್ಳೆಯದನ್ನ ಮಾಡುತ್ತೆ ಅಂತ ಅರ್ಥ. ಮಧ್ಯದಲ್ಲಿ ಬಾಹೋರ್ ಮಣಿ, ಅಲ್ಲಿ ಕೌಸ್ತುಭ ಮಣಿ ಇಟ್ಕೊಂಡಿದ್ದಾನೆ. ರಂಜಿತಂ ರಂಗನಾಥನ ಒಂದೊಂದು ಹೇಳ್ತಾರೆ. ಶ್ರೀರಂಗನಾಥನನ್ನ ವೈಜಯಂತಿ ಮಾಲೆಗಳನ್ನು ಹಾಕೊಂಡಿದ್ದಾನೆ ಅದನ್ನೆಲ್ಲ ವರ್ಣಿಸ್ತಾರೆ. ಇದು ಪೂರ್ತಿ ರಂಗನಾಥನ ಬಗ್ಗೆನೇ ಹೇಳುವಂಥದ್ದು. ಅದೇ ಥರ ಅಭೀತಿಸ್ತವ ಕೂಡ ಅಷ್ಟೇ, ಅದು ಕೂಡ ಎಲ್ಲ ರಂಗನಾಥನ ಬಗ್ಗೆನೇ ಹೇಳಿರುವಂಥದ್ದು. ಮೊದಲನೇ ಹಾಡಲ್ಲೇ ಅವ್ರು ಹೇಳ್ಬಿಟ್ಟಿದ್ದಾರೆ ಅಭೀತಿರಿಹ ಯಜ್ಜುಷಾಂ ಯದವದೀರಿತಾನಾಂ ಭಯಂ ಭಯವಿದಾಯಿನೋ ಜಗತಿ ಯನ್ನಿದೇಶೇ ಸ್ಥಿತಾಃ ತದೇಕದತಿ ಲಂಘಿತ ದ್ರುಹಿಣ ಶಂಭು ಶಕ್ರಾದಿಕಂ ಪ್ರಮಾಸಕಮಧೀಮಹೇ ಕಿಮಪಿ ರಂಗದೂದ್ಯಂ ಮಹಃ. ಇಲ್ಲಿ ಈ ಅಭೀತಿಸ್ತವವನ್ನು ರಚನೆ ಮಾಡಿದ್ದೇನೆ ನಮ್ಮ ಸತ್ಯಕಾಲದಲ್ಲಿ. ಕರ್ನಾಟಕದಲ್ಲಿ 12 ವರ್ಷ ಕಾಲ ಇದ್ರು ವೇದಾಂತ ದೇಶಿಕರು. ಅವಾಗ ಇನ್ನೂ ಎಷ್ಟು ಮಾಡಿದ್ರು ಏನೋ ಗೊತ್ತಿಲ್ಲ, ಇದೊಂದು ಉಳ್ಕೊಂಡಿದೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ. ಕನ್ನಡದಲ್ಲೂ ಬೇಕಾದ್ರೆ ಅವ್ರು ಏನಾರೋ ಎಲ್ಲ ಮಾಡಿರ್ತಿದ್ರು. ಯಾಕಂದ್ರೆ ಅವರ ಇದಕ್ಕೆ ಮೇಧಾಶಕ್ತಿಗೆ ಏನ್ ಬೇಕಾದ್ರೂ ಅವರು ಸುಲಭವಾಗಿ ಮಾಡತಕ್ಕವ್ರು ಅವರು. ಆ ಥರ ಅದೆಲ್ಲ ಗೊತ್ತಿಲ್ಲ, ಎಲ್ಲ ಕೆಲವಾಗಿದೆ, ಹಾಳು ಮಾಡ್ಕೊಂಡಿರ್ತೀವಿ, ಸಿಕ್ಕಿರಲ್ಲ. ಇಲ್ಲಿ ರಂಗನಾಥನನ್ನ ಬಿಟ್ಟು ಆಗಲಿ ಇರಕ್ಕೆ ಬೇಜಾರಾಗಿ ಒಂದು ಭಯನೂ ಬರುತ್ತಂತೆ. ಮತ್ತೆ ರಂಗನಾಥನನ್ನ ನೋಡ್ತೀವೋ ಇಲ್ವೋ ಅಂತ. ಮಲ್ಲಿಕ್ ಕಾಫರ್ ಅವರು ತುರುಷ್ಕರು ಶ್ರೀನಗರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ರಾತ್ರಿ ಒಂದು ಗೋಡೆ ಎಬ್ಬಿಸ್ಬಿಟ್ಟು ಮೂಲವನ್ನ ಅಡ್ಡ ಕಟ್ಟಿಬಿಟ್ಟು ಇದನ್ನ ಉತ್ಸವರನ್ನ ಪಿಳಲೋಕಾಚಾರ್ಯರವರೆಲ್ಲ ತಗೊಂಡು ಹೋಗಿ ತಿರುಪತಿಗೆ ಇಟ್ಕೊಂಡ್ಬಿಡ್ತಾರೆ.
ಸುತ ಪ್ರಕಾಶಿಕನಿಟ್ಕೊಂಡು ಸುದರ್ಶನ ಸೂರಿ ಅವರ 2 ಮಕ್ಕಳನ್ನು ಕರ್ಕೊಂಡು ವೇದಾಂತ ದೇಶಿಕರು ಕಾಲ್ನಡಿಗೆಯಲ್ಲಿ ಇಲ್ಲಿ ಬಂದು ಪ್ರಾಣ ಉಳಿಸ್ಕೊಂಡು ಶವಗಳ ಮಧ್ಯೆ 4 ದಿವಸ ಮಲಗಿರ್ತಾರೆ. ಆಗಾಗ ಬಂದು ಕಾಲಲ್ಲೆಲ್ಲ ಒದ್ದು ನೋಡ್ತಾ ಇದ್ರಂತೆ ಸತ್ತಿದಾರ ಬದುಕಿದಾರ ಅಂತ. ಹಾಗೆ ಕಷ್ಟಪಟ್ಟು ಆ ಗ್ರಂಥವನ್ನು ಸಂರಕ್ಷಣೆ ಮಾಡಿ ಬಂದಿದ್ದಕ್ಕೆ ನಮ್ಗೀಗ ಇವತ್ತಿಗೆ ಗೀತಾ ಭಾಷೆ ಅವೆಲ್ಲನೂ ನಮಗೆ ಸಿಗ್ತಾ ಇರೋದು. ಯಾಕಂದ್ರೆ ಅದೆಲ್ಲ ಸುದರ್ಶನ ಸೂರಿ ನೇರವಾಗಿ ಭಗವದ್ ರಾಮಾನುಜರ ಹತ್ರ ಗೀತಾ ಶ್ರೀಭಾಷ್ಯಕ್ಕೆ ಕಾಲಕ್ಷೇಪ ಮಾಡಿದ ನೋಟ್ಸ್ಗಳು ಅವೆಲ್ಲನೂ ಅದೆಲ್ಲ ಇಲ್ಲದೆ ಹೋಗಿದ್ರೆ ನಮಗೆ ಎಷ್ಟು ಶ್ರಮ ಆಗಿರೋದು. ಆ ಥರ ಅದನ್ನೆಲ್ಲ ಅವಾಗ ಬಂದು ಇಲ್ಲಿ 12 ವರ್ಷ ಕಾಲ ಇದ್ರಲ್ಲ, ಮತ್ತೆ ಹೋಗಿ ರಂಗನಾಥನನ್ನ ಸೇವೆ ಮಾಡ್ತೀನೋ ಇಲ್ವೋ ಅಂತ ತುಂಬ ದುಃಖ ಪಟ್ಕೊಂಡು ಹಾಗೇನೆ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೀನು ಮತ್ತೆ ಬಂದು ಸೇರಬೇಕು, ಶ್ರೀರಂಗದಲ್ಲಿ ಮತ್ತೆ ಎಲ್ಲ ಸೇವೆಗಳು ನಡೀಬೇಕು. ಅವಾಗ ಏನು ನೋಡಿ, ಕಮ್ಯುನಿಕೇಶನ್ ಇಲ್ಲ, ಫೋನ್ ಇಲ್ಲ, ಇದಿಲ್ಲ, ಯಾರು ಬಂದು ಹೇಳೋರು ಇಲ್ಲ. ಇಷ್ಟಕ್ಕೂ ಅಲ್ಲಿ ಸ್ವಲ್ಪ ದಿವಸ ಆದಮೇಲೆ ಯಾವುದೋ ಒಂದು ಬೇರೆ ಇನ್ನೊಂದು ಉತ್ಸವ ಮೂರ್ತಿಯನ್ನು ಮಾಡಿಸಿ ಅರ್ಚಕರು ಪೂಜೆ ಎಲ್ಲ ಶುರು ಮಾಡಿರ್ತಾರೆ. ಮತ್ತೆ ಈ ಇದನ್ನ ವಿಜಯನಗರದ ಪಾಳೆಗಾರನ ಸಹಾಯದಲ್ಲಿ ವೇದಾಂತ ದೇಶಿಕರನ್ನೇ ಇಲ್ಲಿಂದ ಸಾಗಿಸ್ಕೊಂಡು ತಿರುಪತಿಯಿಂದ ಮತ್ತೆ ಶ್ರೀರಂಗಕ್ಕೆ ತಗೊಂಡು ಹೋಗಿ ಸ್ಥಾಪಿಸ್ತಾರೆ. ಇದೆಲ್ಲ ರಂಗನಾಥನಿಗೋಸ್ಕರ ಮಾಡಿದ್ದವರು. ಆ ರಂಗೇಶ್ವರನಿಗೆ ಹೇಳ್ತಾರೆ, ಯದದ್ಯಮಿತ ಬುದ್ಧಿನ ಬಹುಳ ಮೋಹ ಭಾಜಾಮಯ ಗುಣಗ್ರಥಿತ ಕಾಯವಾನ್ ಮನಸ ವೃತ್ತಿ ವೈಚಿತ್ರಿತಃ ಅತರ್ಕಿತ ಹಿತಾಹಿತ ಕ್ರಮ ವಿಶೇಷಮಾರಭ್ಯತೆ ತದುಚ್ಯುಚಿತಮರ್ಚನಂ ಪರಿಗ್ರಹಾಣ ರಂಗೇಶ್ವರಃ. ಏನೇ ಯಾರಿಗೆ ಪೂಜೆ ಮಾಡಿದ್ರು ನಿನಗೆ ಅರ್ಚನೆ ಮಾಡ್ದಂಗೆ, ನಿನಗೆ ಪೂಜೆ ಮಾಡ್ದಂಗೆ ತೃಪ್ತಿ ಆಗಲ್ಲ ಅಂತ. ಕೊಳ್ಳೆಗಾಲದ ಬಳಿ ಇರುವಂಥ ಸತ್ಯಗಾಲದಲ್ಲಿ ವರದರಾಜ ಸ್ವಾಮಿಯನ್ನ ತಮ್ಮ ಇಷ್ಟದೈವವಾಗಿ ಪ್ರತಿಷ್ಠೆ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಇವತ್ತು ಆರಾಧನಾ ಒಂದು ದಿವಸನೂ ತಪ್ಪಿಸಿದವರಲ್ಲ. ಆದ್ರೆ ಶ್ರೀರಂಗನನ್ನ ರಂಗನಾಥನನ್ನ ದಿನ ನೋಡುತ್ತಿರಲಿಲ್ವಲ್ಲ ಅಂತ ಇದನ್ನ ಹೇಳ್ತಾರೆ. ಇದರಲ್ಲಿ ತುಂಬಾ ಚೆನ್ನಾಗಿ 3 ಚರ್ಮಶ್ಲೋಕಗಳನ್ನು ಜ್ಞಾಪಿಸ್ಕೊಳ್ತಾರೆ ಇಲ್ಲಿ. ಅದನ್ನ ಈ ಅಭಿತಿಸ್ತವದಲ್ಲಿ ನೋಡೋಣ. ಪಿತೆ ಮನಸಿ ವಿಗ್ರಹೇ ಗುಣಿ ನಿಧಾತು ಸಾಮ್ಯೇ ಸತಿ ಸ್ವರೇದ ಕಿಲ ದೇಹಿನಂ ಯಹಿ ಅಜಾತು ಚಿತ್ಮಾವಜಂ ತಯೈವ ಖಲು ಸಂದಯಾ ತಮತ ದೀರ್ಘ ನಿದ್ರಾವಶಂ ಸ್ವಯಂ ವಿಹಿತ ಸಂಸ್ಕೃತಿಃ ನಯಸಿ ಧಾಮ ನೈಶ್ರೇಯಸಂ. ನೀನೇನೆ ನಮಗೆ ವರಾಹನಾಗಿ ಬಂದಾಗ ಚರ್ಮಶ್ಲೋಕಗಳನ್ನ ಹೇಳಿ ನಮಗೆ ಸ್ಥಿತಿ ಮನಸ್ಸು ಮತ್ತು ದೇಹ ಎಲ್ಲ ಸ್ಥಿಮಿತದಲ್ಲಿರುವಾಗ ನಿನ್ನನ್ನು ನೆನೆಸ್ಕೊಂಡ್ರೆ ನಮಗೆಲ್ಲ ಒಳ್ಳೆ ಗತಿ ಕೊಡ್ತಿದೆ ಅಂತ. ರಮಾದಯಿತ ರಂಗಭೂ ರಮಣ ಕೃಷ್ಣ ವಿಷ್ಣೋ ಹರೇ ತ್ರಿವಿಕ್ರಮ ಜನಾರ್ದನ ತ್ರಿಯುಗನಾಥ ನಾರಾಯಣ ಇತೀಯ ಶುಭದಾನಿಯಃ ಪಠತಿ ನಾಮಧೇಯಾನಿ ತೇ ನ ತಸ್ಯವಶ್ಯತಾ ನರಕಪಾತ ಭೀತಿ ಕುತಃ. ರಂಗನಾಯಕಿ ಸಮೇತ ಈ ರಂಗಭೂ ರಮಣ ಇದಾನಲ್ಲ, ಯಾರು ಅಂದ್ರೆ ತಾಯಾರ ರಂಗನಾಯಕಿಯಲ್ಲಿ ಅವಳ ಸಮೇತ ಇರೋನು, ಅವನಿರೋವಾಗ ನಮ್ಗೇನು ಯೋಚನೆ ಇಲ್ಲ ಅಂತ ಈ ಪೂರ್ತಿ ಹಾಡನ್ನ ಹಾಡ್ತಾರೆ. ಇದಿಷ್ಟನ್ನು ಅನುಸಂಧಾನ ಮಾಡ್ತಾ ಇಲ್ಲ ನಾವು. ಇದರಲ್ಲಿ ಎಲ್ಲ ಚರ್ಮಶ್ಲೋಕಗಳನ್ನು ಹೇಳ್ತಾರೆ ಅವರು. ಹೇಳ್ಬಿಟ್ಟು ರಂಗನಾಥನನ್ನ ನಾನು ಯಾವಾಗ ಸೇವೆ ಮಾಡ್ತೀನಿ, ರಂಗನಾಥ ಕ್ಷಣ ಕ್ಷಿತಿ ತ್ರಿದಶ ರಕ್ಷಕೈ ಕ್ಷಪಯ ರಂಗನಾಥ ಕ್ಷಣಾತ್. ಏನೇ ಕಷ್ಟ ಇರಲಿ ಒಂದು ಕ್ಷಣದಲ್ಲಿ ರಂಗನಾಥ ನಮ್ಮನ್ನ ಅದನ್ನೆಲ್ಲ ಪರಿಹಾರ ಮಾಡ್ತಾನೆ. ಅವನನ್ನ ಯಾವಾಗ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಈ ಅಭಿತಿಸ್ತವ ಇದೆಯಲ್ಲ, ಈ ಸ್ತೋತ್ರನೇ ಅಷ್ಟೇನೆ ತುಂಬಾ ಒಳ್ಳೆ. ಯಾರು ಭಯದಲ್ಲಿ ಇರ್ತಾರೋ, ಎಂಥ ಭಯವೇ ಇರಲಿ, ಭಯ 7 ಥರ ಭಯ ಅಂತೆಲ್ಲ ಹೇಳ್ತಾರೆ. ಆ ಯಾವುದೇ ಭಯ ಇರಲಿ, ಡಿಪ್ರೆಷನ್ ಇರಲಿ, ಅದೆಲ್ಲಾನು ಈ ಅಭಿತಿಸ್ತವ ಓದಿದ್ರೆ ಅದು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಅಂತ ಒಂದು ಒಳ್ಳೆ, ಯಾಕಂದ್ರೆ ತಾನೇ ಕೂಡ ಹಾಗೆ ಕಷ್ಟಪಡ್ತಾ ಇದ್ದಾಗ ಬರೆದಿದ್ದ ಸ್ತೋತ್ರ ಅದು. ಹಾಗೇನೆ ಇನ್ನೊಂದು ಶ್ರೀರಂಗದಕ್ಕೂ ಮತ್ತೆ ವೇದಾಂತ ದೇಶಿಕರಿಗೂ ತುಂಬಾ ನಿಕಟವಾದ ಒಂದು ಸ್ತೋತ್ರ ಅಂತ ಹೇಳಿದ್ರೆ ದಶಾವತಾರ ಸ್ತೋತ್ರ. ಈ ದಶಾವತಾರ ಸನ್ನಿಧಿ ಅಂತಾನೆ ಇದೆಯಲ್ಲ, ಈ ದಶಾವತಾರ ಸನ್ನಿಧಿನಲ್ಲಿ 10 ಅವತಾರಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಒಬ್ರು ಈ ವೈಶ್ಯರು ಅವರು ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ. ನಮಸ್ಕಾರ ಮಾಡಿದಾಗ ವೇದಾಂತ ದೇಶಿಕರು ಅಲ್ಲಿಗೆ ಬಂದಾಗ ಹೇಳ್ತಾರೆ, ಅವರನ್ನು ನೋಡ್ಬಿಟ್ಟು ವೇದಾಂತ ದೇಶಿಕರನ್ನ ಅವ್ರು ಹೇಳ್ತಾರೆ, ನೀವು ತುಂಬಾ
ಎಲ್ಲ ಬರೀತೀರಾ ಅಂತಲ್ಲ, ಈ ಇದು ಈ ದಶಾವತಾರ ಇದು ಸನ್ನಿಧಿ ಇದೆಯಲ್ಲ, ಇದಕ್ಕೆ ನೀವು ಯಾಕೆ ಒಂದು ಬರಿಬಾರ್ದು ಸ್ತೋತ್ರ ಅಂತ ಹೇಳ್ತಾರೆ. ಅವರ ಪ್ರೇರಣೆಯಿಂದ ಇವರು ದಶಾವತಾರ ಸನ್ನಿಧಿಯನ್ನ ಸ್ತೋತ್ರವನ್ನ ಬರೀತಾರೆ. ದೇವೋ ನ ಶುಭ ಮಾತನೋತು ದಶದ ನಿರ್ವರ್ತಯನ್ ಭೂಮಿಕಾ ರಂಗೇ ದಾಮನಿಲಬ್ಧ ನಿಸ್ಪರರಸೈಃ ಅಧ್ಯಕ್ಷಿತೋ ಭಾವುಕೈಃ ಯದ್ಭಾವೇಷು ಪೃಥಗ್ವಿದೇಷು ಅನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಯದ್ಧರ್ಮೈರಿಹ ಧರ್ಮಿಣೀ ವಿಹರತೆ ನಾನಾ ಕೃತಿರ್ನಾಯಿಕಾ. ಆ ನಾಯಿಕ ಯಾರು? ಶ್ರೀ ಮಹಾಲಕ್ಷ್ಮಿ. ಅವಳು ಅಷ್ಟೇನೆ, ಇವನು ಒಂದೊಂದು ಅವತಾರವನ್ನು ತಗೊಂಡಾಗ್ಲೂ ಕೂಡ ಅವಳು ಬೇರೆ ಬೇರೆ ವಿಭಿನ್ನವಾದ ವೇಷವನ್ನ ಹಾಕೊಂಡು ಭಗವಂತನಿಗೆ ಪೂರಕವಾಗಿ ಬಂದು ಅವತಾರದಲ್ಲಿ ಪಾಲ್ಗೊಳ್ತಾಳೆ. ಅದನ್ನ ಇಲ್ಲಿ ಹೇಳ್ತಾರೆ. ಇಡೀ ಜಗತ್ತೇ ಒಂದು ರಂಗಮಂದಿರ. ಜಗತ್ತು ಅಂತ ಹೇಳಿದ್ರೆ ಬರೀ ಭೂಮಿ ಅಂತ ಅನ್ಕೋಬಾರ್ದು, ಇಡೀ ಪ್ರಕೃತಿ ಮಂಡಲನೇ ಒಂದು ರಂಗಮಂದಿರ ತರ, ಒಂದು ಸ್ಟೇಜ್ ತರ. ಅಲ್ಲಿ ಭಗವಂತ ಬಂದು ವೇಷಗಳನ್ನ ಬೇರೆ ಬೇರೆ ವೇಷಗಳನ್ನ ಹಾಕೊಂಡು ಹೋಗ್ತಾನೆ ಅಂತ. ಅದೇ ತರ ಇದು 10 ಅವತಾರಗಳಿಗೂ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸರ್ ಇವಾಗಲೇ ದಶಾವತಾರ ಸ್ತೋತ್ರ ಮಾಡ್ತಾ ಇದ್ದಾರೆ, ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದೇನು ಅಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಈ ಶ್ರೀರಂಗದ ಮಹಾತ್ಮೆಯನ್ನ ಎಷ್ಟು ಹೇಳಿದ್ರೂ ಇನ್ನೂ ಇರುತ್ತೆ ಹೇಳಕ್ಕೆ, ಯಾಕಂದ್ರೆ ಅಂಥ ಒಂದು ದಿವ್ಯ ಕ್ಷೇತ್ರ ಇದು. ಈಗ 2ನೇ ಕ್ಷೇತ್ರಕ್ಕೆ ಹೋಗೋಣ. ಒಂದೇ ಒಂದು ಈ ಚಂದ್ರ ಪುಷ್ಕರಣಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಕ್ಷೇತ್ರ ಇಲ್ಲಿ ಈ ಶ್ರೀರಂಗ ಕ್ಷೇತ್ರ ಇದೆಯಲ್ಲ, ಇದೇನು ಇದಕ್ಕಿಂತ ಹಳೆಯದು ತಿರುವೆಳ್ಳರೆ ಕ್ಷೇತ್ರ. ಅಲ್ಲಿ ಪಕ್ಕದಲ್ಲಿ ಇವಾಗ ನೆಕ್ಸ್ಟ್ ಬರುತ್ತೆ ಆ ತಿರುವೆಳ್ಳರೆ ಅನ್ನೋ ಕ್ಷೇತ್ರ, ಇದಕ್ಕಿಂತ ಹಳೆಯದು. ಇಲ್ಲಿರೋ ಪುಷ್ಕರಣಿ ಇದೆಯಲ್ಲ, ಅದು ಯಾವಾಗ ಅಂದ್ರೆ ತುಂಬಾ ಈ ದೇವಸ್ಥಾನ ಬರೋಕ್ಕಿಂತ ಮುಂಚೆನೆ, ಈ ವಿಮಾನ ಬರೋಕ್ಕಿಂತ ಮುಂಚೆನೆ ಈ ಪುಷ್ಕರಣಿ ಇಲ್ಲಿ ಬಂದಿತ್ತು ಅಂತ. ಇದಕ್ಕೆ ಚಂದ್ರ ಪುಷ್ಕರಣಿ ಅಂತ ಹೆಸರು. ಈ ಚಂದ್ರ ಪುಷ್ಕರಣಿ ಅಂತ ಹೆಸರು ಯಾವಾಗ ಬಂತು ಅಂತ ಹೇಳಿದ್ರೆ, ಈ ಚಂದ್ರ ಇರ್ತಾನಲ್ಲ, ಇದನ್ನು ನಾನು ಆಗ್ಲೇ ಹೇಳಿದ್ದೀನಿ, ಅವನು ಬೃಹಸ್ಪತಿಯ ಹೆಂಡತಿ ತಾರೆ ಇದ್ದಾಳಲ್ಲ, ಅವನನ್ನ ಆಸೆ ಪಡ್ತಾನೆ. ದೇವತೆಗಳಾದ್ರೆ ಮಾತ್ರ ಸಾತ್ವಿಕ ಬುದ್ಧಿ ಇರುತ್ತೆ ಅಂತ ಅನ್ಕೊಳಕ್ಕಾಗಲ್ಲ, ಅಲ್ಲೂ ಅವ್ರು ಕೆಟ್ಟ ನಡತೆ ಎಲ್ಲ ಇರುತ್ತೆ. ಅವ್ರದ್ದೆಲ್ಲ ಚೇಷ್ಟೆಗಳು ತುಂಬಾನೇ. ಇಂದ್ರನೂ ಹಾಗೆ ಎಷ್ಟೋ ಸತಿ ಮಾಡಿದ್ದಾನೆ. ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ, ಅವನಿಗೆ ಶಾಪ ಕೊಟ್ಬಿಡ್ತಾನೆ, ಈ ತರ ಕ್ಷಯವಾಗಿ ಹೋಗ್ಬಿಡ್ಬೇಕು ಅಂತ. ಕ್ಷಯವಾಗಬೇಕು ಅಂತಾಗ ಹೋಗಿ ತಪ್ಪಾಯ್ತು ಅಂತ ಬೃಹಸ್ಪತಿ ಮೇಲೆ ಬೇಡ್ಕೊಂಡಾಗ, ನಾನು ಶಾಪ ಕೊಟ್ಟೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಆ ಕ್ಷಯ ಆಗೋದು ಇದು ಮಾಡೋದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಕನ್ಸೆಷನ್ ಕೊಡ್ಬೋದು. ಯಾಕಂದರೆ 15 ದಿವಸ ಶುಕ್ಲ ಪಕ್ಷದಲ್ಲಿ ನೀನು ಬೆಳಿತೀಯ, ಕೃಷ್ಣ ಪಕ್ಷದಲ್ಲಿ ಕ್ಷಯವಾಗ್ಬಿಡ್ತೀಯ, ಶಾಪನೂ ಇದ್ದಂಗಿರುತ್ತೆ, ನಿನಗೆ ಇದು ಮಾಡಬೇಕು ಅಂತ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಆದರೆ ನೀನು ಒಂದು ಮಾಡಬೇಕು, ಹೋಗಿ ನೀನು ಭೂಲೋಕದಲ್ಲಿ ನಿನ್ನ ಕಿರಣಗಳು ಬೀಳಬೇಕು ಒಂದು ಪುಷ್ಕರಣಿಯಲ್ಲಿ. ಅದರಲ್ಲಿ ನೀನು ಸ್ನಾನ ಮಾಡ್ಕೊಂಡು ಬಂದಾಗ ನೀನು ಶಾಪ ಮುಕ್ತನಾಗ್ತೀಯ, ಶಾಪ ಹೋಗುತ್ತೆ ಅಂತ ಹೇಳಿದ್ರೆ ಈ ಥರ ಫೇಸ್ ಮ್ಯಾನರಲ್ಲಿ ಇವನಿಗೆ ಕ್ಷಯ ಅಂದರೆ ಫುಲ್ ಬಂದು ಹೋಗೇ ಬಿಡಬೇಕಾಗಿತ್ತು. ಆ ಥರ ಇಲ್ಲಿದೆ. 15 ದಿವಸ ಕಡಿಮೆ ಆಗುತ್ತೆ, 15 ದಿವಸ ಅವನು ದೊಡ್ಡವನಾಗ್ತಾನೆ ಅಂತ ಬೆಳ್ಕೊಂಡು ಹೋಗ್ತಾನೆ ಶುಕ್ಲ ಪಕ್ಷದಲ್ಲಿ ಅನ್ನೋ ಹೇಳ್ತಾರೆ. ಆದರೆ ಚಂದ್ರ ಪುಷ್ಕರಣಿ ಇಲ್ಲೊಂದೇ ಅಲ್ಲ, 3 ಕಡೆ ಚಂದ್ರನ ಕಿರಣ ಬಿದ್ದಿರುತ್ತೆ. ಇಂಗಳೂರು ಅಂತ ಒಂದು ಕ್ಷೇತ್ರ, ಪರಿಮಳ ರಂಗನಾಥ ಇರುವಂಥದ್ದು ಅಲ್ಲೊಂದು, ಆಮೇಲೆ ಇನ್ನೊಂದು ಇದು ತಲೈಚಂಗಾಡು ಅಂತ ಒಂದು ಊರು, ಅದು ಅಷ್ಟೇ ಇದ್ರ ಹತ್ರ ಬರುತ್ತೆ, ಶೀರ್ಗಾಳಿ ಹತ್ರ ಬರುತ್ತೆ, ಅಲ್ಲಿಂದ ಸ್ವಲ್ಪ ದೂರ. ಆ ತಲೈಚಂಗಾಡಲ್ಲೂ ಒಂದು ಪುಷ್ಕರಣಿ ಇದೆ. ಅಲ್ಲೂ 3 ಕಡೆನೂ ಸ್ನಾನ ಮಾಡಿದ್ಮೇಲೆ ಇವನಿಗೆ ಈ ಥರ 15 ದಿವಸ ಕಡಿಮೆ ಆಗೋದು, 15 ದಿವಸ ಇದಾಗೋದು, ಆ ಥರ ಬರುತ್ತೆ. ಈಗ ಇನ್ನೊಂದು 2ನೇ ದಿವದೇಶಕ್ಕೆ ಹೋಗೋಣ. ಶ್ರೀರಂಗದಿಂದ ಕಾಲು ತೆಗಿತೀನಿ, ಇಲ್ಲೇ ಹೋದ್ರೆ ಇಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ಅದೊಂಥರ ಮಡ್ಸ್ಲಿಂಗ್ ಅಂತಾರಲ್ಲ, ಆ ಥರ ದಿವದೇಶದ ಮಹಿಮೆನೇ ಅದು. ಆ ಥರ ಯಾಕಂದರೆ ಭೂಲೋಕ ವೈಕುಂಠ ಅದು. ವೈಕುಂಠದ ಬಗ್ಗೆ ಎಷ್ಟು ಹೇಳಿದ್ರೆ ಮುಗಿಯುತ್ತೆ ಹೇಳಿ, ಮುಗಿಯಲ್ಲ. ಅದೇ ಥರ ಇಲ್ಲಿ ಶ್ರೀರಂಗದ ಬಗ್ಗೆನೂ ಅಷ್ಟೇ, ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಬಹುಶಃ ಎಲ್ಲರೂ ಪುಸ್ತಕಗಳನ್ನ ನೀವು ತಗೊಂಡಾಗ ಬೇಕಾದ್ರೆ ಎಲ್ಲ ಪಾಠಗಳಿಗೂ ನೀವು ಹೇಳಿ ಅರ್ಥ ಅಂತ ಹೇಳಿದ್ರೆ ಹೇಳ್ಬೋದು. ಸದ್ಯಕ್ಕೆ ಇಷ್ಟು ಸಾಕು. ಮುಂದಿನ ದಿವದೇಶಕ್ಕೆ ಹೋಗೋಣ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದಿವದೇಶ ಅಂತ ಹೇಳಿದ್ರೆ, ಈ ಶ್ರೀರಂಗಕ್ಕೆ ನೀವು ಹೋದ್ರೆ, ಶ್ರೀರಂಗನ ನೀವು ಅಲ್ಲಿ ಸೆಂಟರ್ ಆಗಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಒಂದು 4 ದಿವದೇಶ, ಸಾಯಂಕಾಲ ಒಂದು 2-3 ದಿವದೇಶ ಹತ್ರ ನೋಡ್ಬೋದು. ಅಲ್ಲಿ ಸುತ್ತಲೂ ನಿಮಗೆ ತಿರುಕೋಳಿ, ತಿರುವೆಳ್ಳರೆ,
ಕರಂಬನೋರ್, ಆಮೇಲೆ ಇದು ಏನಪ್ಪ ಅಂದಿಲ್ಲ, ಅಪ್ಪ ಕೊಡತ್ತಾನ್, ಆಮೇಲೆ ಗುಣಶೀಲ, ಇವೆಲ್ಲನೂ ನಿಮಗೆ 5-6 ಕ್ಷೇತ್ರಗಳು ಸಿಗುತ್ತೆ. ಗುಣಶೀಲ ದಿವದೇಶ ಅಲ್ಲ, ಅಭಿಮಾನ ಸ್ಥಳ, ಶ್ರೀನಿವಾಸರಿದ್ದಾರೆ. ಎಲ್ಲವನ್ನು ನೋಡ್ಕೊಂಡು ಬರ್ಬೋದು. ಅದನ್ನ ಇವಾಗ 2ನೇ ದಿವದೇಶ ಲಿಸ್ಟಲ್ಲಿ 2ನೇ ದಿವದೇಶದಲ್ಲಿ ತಿರುಕೋಳಿ ಅಂತ ಬರುತ್ತೆ, ತಿರುಉರಯೂರ್ ಅಂತಾನು ಹೇಳ್ತಾರೆ. ಈ ದಿವದೇಶ ಇದೆಯಲ್ಲ, ಚೋಳನಾಡ ತಿರುಪತಿ ಇದರಲ್ಲಿ 2ನೇ ಕ್ಷೇತ್ರ ಆಗುತ್ತೆ. ಇದು ಮಿಶುಳಾಪುರ ಅಂತಾನು ಇದಕ್ಕೊಂದು ಕರೀತಾರೆ, ಹಳೆ ಹೆಸರು ಮಿಶುಳಾಪುರ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ನಂದೀಶೋಳನ್ ಅಂತ ಒಬ್ಬ ಇದ್ದಾನ, ಈ ಹೆಸರು ಅವನಿಗೆ ರಾಜ. ಆ ರಾಜನಿಗೆ ಏನಪ್ಪ ಅಂತ ಹೇಳಿದ್ರೆ ಪುತ್ರಭಾಗ್ಯ ಇರಲಿಲ್ಲ. ಈ ಊರಲ್ಲಿ ಇದ್ದ ರಾಜನಿಗೆ ನಂದೀಶೋಳನ್ ಅಂತ ಪುತ್ರಭಾಗ್ಯ ಇರಲಿಲ್ಲ. ಅವಾಗ ಅವನು ಒಂದು ದಿವಸ ಬೇಟೆಯಾಡಕ್ಕೆ ಹೋಗ್ತಾ ಇರ್ತಾನೆ. ತುಂಬಾ ನೊಂದುಕೊಂಡು ದೇವ್ರನ್ನ ಬೇಡ್ಕೊಂಡಿರ್ತಾನೆ, ನನಗೆ ಈ ತರ ಎಲ್ಲ ತುಂಬಾ ಧಾರ್ಮಿಕವಾದ ಮಾರ್ಗದಲ್ಲೇ ನಡೀತಾ ಇರ್ತಾನೆ, ಒಳ್ಳೆ ರಾಜ, ಎಲ್ಲ ಸರಿ, ಮಕ್ಕಳಿಲ್ಲದೆ ಇರೋದು ಬೇಸರ ಆಗಿರುತ್ತೆ ಅವನಿಗೆ. ಆ ಥರ ಬೇಟೆಯಾಡಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಬೇಟೆಯಲ್ಲಿ ಆಡಿದರೆ ಒಂದು ಕೊಳದಲ್ಲಿ ಸರಸ್ಸಲ್ಲಿ ಒಂದು ಸಹಸ್ರದಳ ಕಮಲದ ಮೇಲೆ ಒಂದು ಸುಂದರವಾದ ಹೆಣ್ಣು ಶಿಶು ಬರುತ್ತೆ. ಅದನ್ನ ನೋಡಿ ಎಲ್ಲಿಲ್ಲದ ಸಂತೋಷ ಆಗ್ಬಿಡುತ್ತೆ ಅವನಿಗೆ. ಅದನ್ನ ಕರ್ಕೊಂಡು ಬಂದು ಕಮಲವಲ್ಲಿ ಅಂತ ಹೆಸರಿಟ್ಟು ಸಾಕ್ತಾ ಇರ್ತಾರೆ. ಆಗ ಸಾಕಿದ್ಮೇಲೆ ಇದನ್ನ ಇವಳನ್ನ ಯಾರು ದೊಡ್ಡವಳಾದ್ಮೇಲೆ ಕೊಟ್ಟು ಯಾರು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಆ ಶರೀರವಾಣಿ ಬರುತ್ತೆ, ಯಾರಿಗೂ ಕೊಟ್ಟು ಮದುವೆ ಮಾಡಬೇಡಿ, ನಾನೇ ಬಂದು ಅವಳು ಕೈ ಹಿಡಿತೀನಿ ಅಂತ ಭಗವಂತ ಆ ಶರೀರವಾಣಿ ನುಡಿಯುತ್ತೆ. ಅದೇ ತರ ಇಲ್ಲಿ ತಿರುಕೋಳಿ ಅಂತ ಹೇಳ್ತೀವಿ. ಈ ಕೋಳಿ ಅಂದ್ರೆ ಕೋಳಿ. ಈ ಕೋಳಿ ಅನ್ನೋ ಹೆಸರು ಯಾಕೆ ಬಂತು ಈ ಊರಿಗೆ ಅಂತ ಹೇಳಿದ್ರೆ, ಈ ನಂದಿ ಚೋಳರ ಪರಂಪರೆಯಲ್ಲಿದ್ದ ರಾಜರುಗಳಿಗೆಲ್ಲ ತುಂಬಾ ಧೈರ್ಯ ಅಂತ ಜಾಸ್ತಿ. ಆ ಊರಲ್ಲಿದ್ದ ಜನರಿಗೂ ಎಲ್ಲ ತುಂಬಾ ಧೈರ್ಯ ಜಾಸ್ತಿ. ಕ್ಷತ್ರಿಯರ ತುಂಬಾ ಕ್ಷಾತ್ರಗುಣ ತುಂಬಾ ಇತ್ತಂತೆ ಅವರಿಗೆಲ್ಲನೂ. ಆ ತರ ಇರ್ಬೇಕಾದ್ರೆ ಆ ಊರಲ್ಲಿ ಒಂದು ಕೋಳಿ ಇದೆಯಲ್ಲ, ಆ ಕೋಳಿ ಒಂದು ಆನೆಯನ್ನ ಅಟ್ಟಿಸ್ಕೊಂಡು ಹೊರಟೋಗುತ್ತಂತೆ. ಅಟ್ಟಿಸ್ಕೊಂಡು ಹೆದರಿಸ್ಬಿಟ್ಟು ಆನೆನೇ ಊರು ಬಿಟ್ಟು ಹೊರಗಡೆ ಓಡಿಸ್ಬಿಡುತ್ತಂತೆ ಒಂದು ಕೋಳಿ. ಅದಕ್ಕೆ ತಿರುಕೋಳಿ ಊರಂತ ಹೆಸರು. ಹೇಗೆ ಈ ಕೋಳಿಗೆ ಅಷ್ಟೊಂದು ಧೈರ್ಯ ಬಂತು ಅಂದ್ರೆ ಆ ಊರಿನ ಮಹಿಮೆ ಕೊಂಡಾಡಕ್ಕೆ ಇದನ್ನ ಹೇಳ್ತಾರೆ ಸ್ಥಳಪುರಾಣದಲ್ಲಿ. ಆ ತರ ತಿರುಕೋಳಿ ಅಂತ ಹೆಸರು. ಆಮೇಲೆ ತಿರುಉರಯೂರ್ ಅಂತ ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ, ಉರೈಂದ್ ಅಂದ್ರೆ ಸ್ಥಿರವಾಗಿ, ಇಲ್ಲಿ ಕಮಲವಲ್ಲಿ ತಾಯಾರ್ ಸ್ಥಿರವಾಗಿ ಇದ್ಲು, ಅದಕ್ಕೆ ತಿರುಉರೈಂದ ಊರ್. ಅವಳು ಅಲ್ಲಿ ಊರ್ಕೊಂಡಿದ್ಲಂತೆ, ಇವಳೆಲ್ಲೂ ಹೋಗೋದಿಲ್ಲ. ಇವಳೇನೋ ಹೋಗಿ ಶ್ರೀರಂಗನಾಥನನ್ನು ಮದುವೆ ಮಾಡ್ಕೊಳ್ಳಿಲ್ಲ. ಆದ್ರೆ ವರ್ಷಕ್ಕೊಂದ್ಸತಿ ಆ ರಂಗನಾಥನೇ ಇಲ್ಲಿಗೆ ಬಂದು ಕಲ್ಯಾಣೋತ್ಸವ ಆಗುತ್ತೆ ಅದ್ದೂರಿಯಾಗಿ. ಉರಯೂರ್ನಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ತಾರೆ. ಈ ಉರಯೂರ್ ಅನ್ನೋದು ಕಾಟನ್ಗೆ ಫೇಮಸ್. ಉರಯೂರ್ ಸ್ಯಾರೀಸ್ ಅನ್ನೋದು ಮೆತ್ತಗೆ, ತಮಿಳ್ನಾಡಲ್ಲೆಲ್ಲ ಸೆಕೆ ಜಾಸ್ತಿ ಅಲ್ವಾ, ಅಲ್ಲಿ ಮೆತ್ತಗೆ ಮೈ ಅಂಟ್ಕೊಳತ್ರ ಒಂಥರ ಕಾಟನ್, ತುಂಬಾ ಲೈಟ್ ವೆಯ್ಟ್ ಕಾಟನ್ ಸ್ಯಾರೀಸ್ ಉರಯೂರ್ ಸ್ಯಾರೀಸ್ ಫೇಮಸ್ ಆಗಿತ್ತು. ಈಗೆಲ್ಲ ಅಲ್ಲೇ 9 ಗಜದ ಎಲ್ಲಿ ತುಂಬ ಉಟ್ಕೊಳ್ಳೋರು ಎಲ್ಲ ಉರಯೂರ್ ಸ್ಯಾರೀಸೇ ಉಟ್ಕೊಳ್ಳೋರು. ಸ್ಮಾಲ್ ಚೆಕ್ಸು, ಆ ಥರ ಬಾರ್ಡರು, ಸಣ್ಣಗೆ ಲೈಟ್ ವೆಯ್ಟ್ ಕಾಟನ್ ಸ್ಯಾರೀಸ್ ಆ ಉರಯೂರಿನಲ್ಲಿ ಫೇಮಸ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಊರು ಹಲವಾರು ವಿಷಯಕ್ಕೆ ವಿಶೇಷಗಳನ್ನ ನೋಡ್ಬೋದು ಈ ಊರಲ್ಲಿ. ಈ ಊರಲ್ಲೇನೆ ಈ ತಿರುಪ್ಪಾಣಾಳ್ವಾರ್, ನಾವು ಇವಾಗ ಏನು ಲೋಕಸಾರಂಗ ಮುನಿ ಬೆನ್ಮೇಲೆ ಕರ್ಕೊಂಡು ಬಂದು ಶ್ರೀರಂಗದಲ್ಲಿ ಅಲ್ಲಿ ಐಕ್ಯ ಭಗವಂತನಲ್ಲಿ ಸೇರಿದ್ರಲ್ಲ, ಅವರು ಲೀನವಾದ್ರಲ್ಲ, ಅವರು ತಿರುಪ್ಪಾಣಾಳ್ವಾರು. ಅವರು ಹುಟ್ಟಿದ್ದೇ ಇಲ್ಲೇನೆ. ದಿನನಿತ್ಯ ಇಲ್ಲಿ ಉರಿಯೂರು ಹೆಂಗೆ ಅಂತ ಹೇಳಿದ್ರೆ, ಈ ಕಾವೇರಿ ನದಿ ಒಂದ್ ಕಡೆ, ಕೊಲ್ಲಿಡಂ ಒಂದ್ ಕಡೆ ಅಲ್ವಾ. ಈ ಕಾವೇರಿ ನದಿ ಈ ಕಡೆ ದಡದಲ್ಲಿ ರಂಗನಾಥ, ಆ ಕಡೆ ದಡದಲ್ಲಿ ಉರಿಯೂರು. ಆಮೇಲೆ ಇಲ್ಲಿ ಬಲಗಡೆ ಬಂದಾಗ ಈ ಕಡೆ ದಡದಲ್ಲಿ ರಂಗನಾಥ, ಆ ಕಡೆ ದಡದಲ್ಲಿ ಕರಂಬೂರು. ಈ ತರ ಸುತ್ತಲೂ ಎಲ್ಲ ದಿವಿದೇಶಗಳು ನಾವು ನೋಡ್ಬೋದು. ಇಲ್ಲಿ ಈ ಇದರಲ್ಲಿ ತಿರುಪ್ಪಾಣಾಳ್ವಾರು ಹುಟ್ಟಿದ್ದು ಇಲ್ಲೇನೆ. ಹಾಗಾಗಿ ತಿರುಪ್ಪಾಣಾಳ್ವಾರು ಇದು ಜನ್ಮ ನಕ್ಷತ್ರವನ್ನ ತುಂಬಾ ಚೆನ್ನಾಗಿ ಕೊಂಡಾಡ್ತಾರೆ. ಆ ಸಮಯದಲ್ಲಿ ಒಂದು ಬ್ರಹ್ಮೋತ್ಸವ ಕೂಡ ನಡೆಸ್ತಾರೆ ಇಲ್ಲಿ, ತುಂಬಾ ವಿಶೇಷವಾಗಿ 10 ದಿವಸ ಗ್ರ್ಯಾಂಡ್ ಆಗಿ ಕೊಂಡಾಡ್ತಾರೆ ಇಲ್ಲೆಲ್ಲ. ಇಲ್ಲಿ ನಾ ಹೇಳಿದಲ್ಲ, ಇಲ್ಲಿ ನಾಚ್ಯಾರ್ ತಂಗಿ ಉರೈದಲ್, ಅದಕ್ಕೋಸ್ಕರ ಇದಕ್ಕೆ ಉರೈದಲ್ ಅಂತ ಹೆಸರು. ಅಂದ್ರೆ ಕಮಲವಲ್ಲಿ ಉತ್ತರ ದಿಕ್ಕಿಗೆ ನೋಡ್ತಾ ಕೂತಿದ್ದಾಳೆ. ಶ್ರೀರಂಗದಲ್ಲಿ
ಅಲ್ಲಿ ದಕ್ಷಿಣ ದಿಕ್ಕಿಗೆ ನೋಡ್ತಾ ಇದ್ದಾಳೆ, ಇಲ್ಲಿ ಉತ್ತರ ದಿಕ್ಕಿಗೆ ನೋಡ್ತಾ ಇದ್ದಾಳೆ. ಊರಿಗೆ ಬಂದ ರಂಗನಾಥ ವರ್ಷಕ್ಕೊಮ್ಮೆ ಇಲ್ಲಿ ಕಲ್ಯಾಣೋತ್ಸವ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಇಲ್ಲಿಂದ ವಾಪಸ್ ಹೋಗುವಾಗ ಅದೇನೆ ಅಲ್ಲಿ ಪಂಗುನಿ ಉತ್ತರದ ದಿವಸ ಇಲ್ಲಿಂದ ಒಂದ್ ದಿವಸ ಬಂದು ಒಂದ್ ದಿವಸ ಮುಂಚೆನೆ ಇಲ್ಲಿದ್ದು ಈ ಕಮಲವಲ್ಲಿ ತಾಯಾರ ಜೊತೆ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಆಗಿ ಎಲ್ಲ ಮಾಡಿ ಮಾರನೇ ದಿವಸ ವಾಪಸ್ ಹೋದಾಗ ಬಾಗಿಲು ಹಾಕ್ಬಿಡ್ತಾಳೆ ರಂಗನಾಯಕಿ. ಎಲ್ಲಿ ಶ್ರೀರಂಗದಲ್ಲಿ ಬಾಗಿಲು ಹಾಕ್ಬಿಡ್ತಾಳೆ. ಮೊಟ್ಟೆ ಹಿಡಿಯೋತ್ಸವ ಅಂತ ಹೇಳ್ತಾರೆ. ತುಂಬಾ ಅದ್ದೂರಿಯಾಗಿ ಮಾಡುವಂಥದ್ದು ಪಂಗುನಿ ಉತ್ತರದ ದಿವಸ. ಅವಾಗ ಬಾಗಿಲು ತೆಗೆಯೋದಿಲ್ಲ. ಅಯ್ಯೋ ಬಾಗಿಲು ತೆಗಿ ನಾನು ಬಂದಿದ್ದೀನಿ ಅಂದ್ರೆ ಎಲ್ಲೋಗಿದ್ದೆ ರಾತ್ರಿ ಎಲ್ಲ ಅಂತ ಕೇಳ್ತಾಳೆ. ಎಲ್ಲೋಗಿದ್ದೆ ರಾತ್ರಿ ಎಲ್ಲ ಅಂತ ಕೇಳಿದ್ರೆ ಇಲ್ಲಿ ಈ ಥರ ಬೇಟೆ ಆಡೋಕ್ಕೆ ಏನೋ ಎಲ್ಲ ಮಕ್ಕಳ ಮೇಲೆ ಎಲ್ಲ ಗಾಯ ಆಗಿದೆ, ಎಲ್ಲ ಆಗಿದೆ, ಏನು ಗಾಯಗಳು ಅಂತ ಕೇಳ್ತಾರೆ. ಇಲ್ಲೆಲ್ಲ ಕತ್ಲೆಯಲ್ಲಿ ಗೊತ್ತಾಗಲಿಲ್ಲ, ಕಾಡಲ್ಲಿ ಬರಬೇಕಾದ್ರೆ ಗಿಡಗಳೆಲ್ಲ ಚುಚ್ಚಿಬಿಟ್ಟು ಈ ಥರ ಆಯಿತು. ಕೈಯಲ್ಲಿರೋ ಉಂಗುರ ಎಲ್ಲಿ ಅಂತ. ಇವನು ಕೈಯಲ್ಲಿರೋ ಉಂಗುರ ಅವಳಿಗೆ ಕೊಟ್ಬಿಟ್ಟಿರ್ತಾನೆ, ಯಾರಿಗೆ ಕಮಲವಲ್ಲಿ ಕೊಟ್ಬಿಟ್ಟಿರ್ತಾನೆ. ವಾಪಸ್ ಬರ್ತಾನೆ ನಾಪ್ಕೊ ಬರುತ್ತೆ, ಅಯ್ಯೋ ರಂಗನಾಯಕಿ ನೋಡಿದ್ರೆ ಬೈತಾರೆ ಅಂತ ಅಲ್ಲಿ ಇಲ್ಲಿ ಭಿಕ್ಷೆ ಎತ್ತಿ ಒಂದು ಹೊಸ ಉಂಗುರ ಬೇರೆ ಮಾಡಿಸ್ಕೊಂಡು ಕೈಯಲ್ಲಿ ಹಾಕೊಂಡು ಬಂದಿರ್ತಾನೆ. ಇಲ್ಲಿದೆ ನೋಡಿ, ಇದ್ಯಾವುದೋ ಬೇರೆ ಥರ ಇದೆ ಅಂತ ಕೇಳ್ತಾಳಂತೆ. ಇದೆಲ್ಲ ಹಾಸ್ಯವಾಗಿ ಒಂದು ಸಂಭಾಷಣೆ ಕೂಡ ಮಾಡ್ತಾರೆ ಈ ಉತ್ಸವದಲ್ಲಿ. ಅಲ್ಲಿ ತಮಿಳುನಾಡಲ್ಲಿ ಶ್ರೀರಂಗದಲ್ಲಿ ಮೊಟ್ಟೆ ಹಿಡಿ ಉತ್ಸವ, ಅಲ್ಲಿ ಒಳಗಡೆ ಬಾಗಿಲು ಹಾಕೊಂಡಿರ್ತಾರೆ. ಆ ಕಡೆಯವರು ಒಂದು ಸಂಭಾಷಣೆ ಹೇಳ್ತಾರೆ, ಈ ಕಡೆಯವರು ಒಂದು ಸಂಭಾಷಣೆ ಹೇಳ್ತಾರೆ. ಇಲ್ಲ ಇದು ಯಾವುದೋ ವಸ್ತು, ಇದು ನಾನು ಕೊಟ್ಟಿದ್ದ ಉಂಗುರ ಅಲ್ಲ, ಇದು ಬೇರೆ ಯಾವುದೋ ಹಾಕೊಂಡು ಬಂದಿದ್ದೀರಾ ಅಂತ. ಅಮ್ಮ ಹಾಗೆಲ್ಲ ಏನಿಲ್ಲಮ್ಮ, ಇದೆಲ್ಲ ಇದೆ ಅಂತ ಹೇಳಿ ಸಮಾಧಾನ ಮಾಡಿ ಕೊನೆಗೆ ಏನ್ ಮಾಡ್ತಾರೆ, ಅಲ್ಲಿ ನಮ್ಮಾಳ್ವಾರು ಸಮಾಧಾನ ಮಾಡಿ ನಮ್ಮಾಳ್ವಾರ್ಗೆ ಹೇಳ್ತಾರಂತೆ ಭಗವಂತ. ನಮ್ಮಾಳ್ವಾರೇ ನೀವಾದ್ರೂ ಹೇಳಿ ಸಮಾಧಾನ, ಏನ್ ಮಾಡೋದು, ಅವಳ ಹತ್ರನೂ ಹೋಗ್ಬೇಕಲ್ವಾ ಅಂತ ಹೇಳಿ ಎಲ್ಲ ವಿಚಾರ ಎಲ್ಲ ಹೇಳಿದಾಗ ನಮ್ಮಾಳ್ವಾರು ಭಗವಂತನ ಪರವಾಗಿ ವಕಾಲತ್ ಮಾಡ್ತಾರಂತೆ. ತಾಯಿಗೆ ರಂಗನಾಯಕಿ ಹತ್ರ ಹೇಳ್ತಾರೆ. ಅವಾಗ ಪರವಾಗಿಲ್ಲ ಬಿಡಿ, ಪಾಪ ಅವನು ಪರ್ಯಟನೆ ಮಾಡಬೇಕು, ಲೋಕದಲ್ಲಿ ಏನೇನು ಆಗ್ತಾ ಇದೆ ಅಂತೆಲ್ಲ ನೋಡ್ಕೊಂಡ್ ಬರ್ಬೇಕು ಅವನು, ಅದಕ್ಕೋಸ್ಕರ ಹೋಗಿದ್ದಾನೆ, ಅವನನ್ನ ಬಿಡ್ಬೋದು, ನೀವು ಒಳಗಡೆ ಬಿಡಿ ಅಂತ ಹೇಳ್ತಾರೆ. ಎಲ್ಲಿ ನಮ್ಮಾಳ್ವಾರ್ ಹೇಳ್ದೆ, ನಮ್ಮಾಳ್ವಾರ್ ಹೇಳಿದ್ದಕ್ಕೋಸ್ಕರ ನಾನು ನಿಮ್ಮನ್ನು ಬಿಡ್ತಾ ಇದ್ದೀನಿ ಅಂತ ಬಾಗಿಲು ತೆಗಿತಾರೆ. ಅವಾಗಲೇ ವರ್ಷಕ್ಕೊಂದ್ಸತಿ ಶೇರ್ತಿ ಸೇವೆ ಆಗೋದು. ಎಲ್ಲಿ ಒಂದೇ ಸನ್ನಿಧಿನಲ್ಲಿ ಒಂದೇ ದೇವಸ್ಥಾನದ ಪ್ರಾಕಾರದಲ್ಲಿ ಇದ್ರೆ ಕೂಡ ಅಮ್ಮನವರು ಮತ್ತೆ ರಂಗನಾಥರು ಒಟ್ಟಿಗೆ ಸೇವೆ ಕೊಡೋದೇ ಇಲ್ಲ. ವರ್ಷಕ್ಕೆ ಒಂದೇ ಒಂದ್ಸತಿ ಶೇರ್ತಿ ಸೇವೆ, ಅದೇ ಪಂಗುನಿ ಉತ್ತರದ ದಿವಸ ಕೊಡುವಂಥದ್ದು. ತುಂಬ ವಿಜೃಂಭಣೆಯಿಂದ ಈ ಉತ್ಸವನ ಮಾಡ್ತಾರೆ. ಈ ಉತ್ಸವ ಮಾಡಿದ ದಿವಸನೇ ಭಗವದ್ರಾಮಾನುಜರು ಕೂಡ ಅಮ್ಮನವ್ರ ಮೂಲಕ ಶರಣಾಗತಿ ಮಾಡಿಕೊಂಡು 3 ಗತಿಗಳನ್ನು ಬರೀತಾರೆ. ಎಲ್ಲ ವಿಶೇಷವಾದ ದಿವಸ ಪಂಗುನಿ ಉತ್ತರ ಅನ್ನೋದು ಒಂದು ದೊಡ್ಡ ಹಬ್ಬದ ಥರ ಎಲ್ಲ ಆಚರಣೆ ಮಾಡ್ತಾರೆ. ಆವಾಗ ಪಂಗುನಿ ಉತ್ತರದಲ್ಲಿ ಶೇರ್ತಿ ಸೇವೆ. ಇದಿಷ್ಟು ಊರಿಯಿಂದ ವಾಪಸ್ ಬಂದಾಗ ಭಗವಂತನಿಗೆ ಆಗುವಂಥ ಇದು. ಅದು ಅಲ್ಲಿ ಇಲ್ಲಿ ಇನ್ನೊಬ್ರು ಭಾಗವತ ಶ್ರೇಷ್ಠರು ಪಿಳ್ಳೈ ಉರಂಗಾವಲ್ಲಿ ದಾಸನಿದಾನಲ್ಲ, ಅವರು ಹುಟ್ಟಿದ ಕ್ಷೇತ್ರ ಉರಿಯೂರೇನೆ. ಉರಂಗಾವಲ್ಲಿ ದಾಸನ್ಗೆ ನಾವು ನೋಡಿದ್ವಿ ಪೊನ್ನಾಚಿ ಅಂತ ಒಬ್ಳು ಹೆಂಡತಿ ಇರ್ತಾಳೆ, ಸುಂದರವಾದ ಕಣ್ಣುಗಳು ಅವಳಿಗೆ. ಅದರ ಕಥೆಯನ್ನು ತುಂಬಾ ಸತಿ ಹೇಳಿದ್ದೀನಿ, ಅದಕ್ಕೆ ಮತ್ತೆ ಹೇಳಕ್ ಹೋಗೋದಿಲ್ಲ. ಅವರು ಹುಟ್ಟಿದ ಕ್ಷೇತ್ರನೂ ಇದೇನೆ. ಇಲ್ಲಿ ಏನಪ್ಪ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಪೊನ್ನಾಚಿ ಮತ್ತೆ ಉರಂಗಾವಲ್ಲಿ ದಾಸನಿದಾರಲ್ಲ, ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ, ಯಾವುದೋ ಮರಣದಲ್ಲಿ ಹುಟ್ಟಿರ್ಬೋದು, ಏನೇ ಆಗಿರ್ಬೋದು, ಒಳ್ಳೆತನಕ್ಕೆ ಏನೋ ಜಾತಿ ಇಲ್ವಲ್ಲ, ಅದನ್ನ ಹೇಳಕ್ಕೆ ಹೇಳ್ತಾರೆ. ಅವ್ರ ಮನೆಗೆ ಒಂದ್ಸತಿ ಕಳ್ಳರು ಬಂದ್ಬಿಟ್ಟಿದ್ರಂತೆ. ಕಳ್ಳರು ಬಂದಾಗ ಇವಳಿಗೆ ಎಚ್ಚರ ಆಗ್ಬಿಡುತ್ತೆ. ಪೊನ್ನಾಚಿಗೆ ಎಚ್ಚರ ಆದಾಗ, ಅಯ್ಯೋ ನಮ್ಗೆ ಎಚ್ಚರ ಆಗಿದೆ ಅಂತ ತೋರಿಸ್ಕೊಂಡ್ಬಿಟ್ರೆ ಪಾಪ ಈ ಕಳ್ಳರು ಬಂದವರು ಕದಿದೆ ಹಾಗೆ ಹೊರಟೋಗ್ತಾರೆ. ಅದಕ್ಕೆ ಅವ್ರಿಗೆ ಅನುಕೂಲ ಆಗೋ ಥರ ನಿಧಾನಕ್ಕೆ ಹೊರಳ್ತಾಳಂತೆ. ಈ ಕಡೆ ಕೈಬಂದಿನೂ ತಗೊಳ್ಳಿ, ಆ ಕಡೆ ಕೈಬಂದಿ ತಗೊಂಡಿರ್ತಾರೆ, ಈ ಕಡೆದು ತಗೊಳ್ಳಿ ಅಂತ ಮೆತ್ತಗೆ ಹೊರಳ್ತಾಳಂತೆ. ಇವಳು ಹೊರಡ್ಕೊಂಡಿದ್ದು ನೋಡ್ಬಿಟ್ಟು ಅವರು ಭಯ ಪಟ್ಕೊಂಡು ಹೊರಟೋಗ್ತಾರೆ. ಅವಾಗ ಮಾರನೇ ದಿವಸ ಧನುರ್ವಿಳಿದಾಸನ ಇಟ್ಕೊಂಡು ಕೇಳ್ತಾನಂತೆ, ಏನಿದು ಒಂದೇ ಒಂದು ಕಡೆ ತೋಳ್ ಬಂದಿದೆಯಲ್ಲ ಅಂತ. ಅಯ್ಯೋ ಅದಾರಿ, ರಾತ್ರಿ ನೋಡಿ ಕಳ್ಳರು ಬಂದಿದ್ರು, ಆ ಥರ ಅವರು ಒಂದ್ ಕಡೆ ಕತ್ತರು, ಇನ್ನೊಂದ್ ಕಡೆನೂ ತಗೊಳ್ಳಿ ಪಾಪ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಹೊರಡ್ಕೊಂಡಾಗ ನಾನು ಎದ್ನೇನೋ ಅಂತ ಹೆದರ್ಕೊಂಡು ಹೊರಟೋದು ಅಂತ. ಅದಕ್ಕೆ ಉರಂಗಾವಲ್ಲಿದಾಸನ ಹೇಳ್ತಾನಂತೆ, ಅಯ್ಯೋ ಯಾಕೆ ಹಾಗೆ ಮಾಡಿದೆ, ಅವ್ರಿಗೆ ಗೊತ್ತಾಗೋ ಥರ ಯಾಕೆ ನೀನು ಹೊರಡ್ಕೊಂಡೆ, ಪಾಪ ಅವ್ರಿಗೆ ಅದೇನ ಕಷ್ಟ ಇತ್ತೋ ಏನೋ, ಯಾತಕ್ಕೆ ಕದೀತಾ ಇದ್ರೋ ಏನೋ, ನಮ್ಮಿಂದ ಅವ್ರಿಗೆ ಪಾಪ ನಷ್ಟ ಆಗೋಯ್ತಲ್ಲ ಅಂತ ಹೇಳ್ತಾರಂತೆ. ಅಂದ್ರೆ ಆ ಥರದವ್ರು ಎಲ್ಲಾದ್ರೂ ಇರ್ತಾರ ಪ್ರಪಂಚದಲ್ಲಿ? ಆಶ್ಚರ್ಯ, ಅಷ್ಟು ಒಳ್ಳೆಯವರು. ಇವರನ್ನೇ ಭಗವದ್ ರಾಮಾನುಜರು ಉದ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ಪರಾಶರ ಭಟ್ರಿಗೆ ಹೇಳಿ ಈ ಉರಂಗಾವಲ್ಲಿ ದಾಸನ್ಗೆ ಒಳ್ಳೆ ಸಂಸ್ಕಾರ ಆಗ್ಬೇಕು, ಅವನು ಅಂತ್ಯಕಾಲದಲ್ಲಿ ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿದಾಗ ಬ್ರಹ್ಮರಥ ಏರ್ಪಡಿಸಿ
ದೊಡ್ಡದಾಗಿ ಶ್ರೀರಂಗದ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದಾಗ ಹೊನ್ನಾಚಿ ಹೊರಗಡೆ ಬಂದು ನೋಡ್ತಾಳೆ, ಅಯ್ಯೋ ನನ್ನ ಗಂಡನಿಗೆ ಇಷ್ಟು ವಿಜೃಂಭಣೆಯಿಂದ ಒಂದು ಬ್ರಹ್ಮರಥನ ಅಂದರೆ ಕೊನೆಯ ಅಂತಿಮ ಯಾತ್ರೆಗೆ ಬ್ರಹ್ಮರಥ ಅಂತ ಹೇಳ್ತಾರೆ. ನನ್ಗೆ ಇಷ್ಟು ವಿಜೃಂಭಣೆಯಿಂದ ಹೋಗ್ತಾ ಇರೋ ಒಂದು ಬ್ರಹ್ಮರಥನ ಅಂತ ಹೇಳಿ ಅವಳು ಕುಸ್ತು ಅಲ್ಲೇ ಬಿದ್ದುಬಿಡ್ತಾಳೆ. ತಕ್ಷಣ ಅವಳಿಗೂ ಒಂದು ಬ್ರಹ್ಮರಥ ಏರ್ಪಡಿಸಿ 2 ಬ್ರಹ್ಮರಥ ಶ್ರೀರಂಗದಲ್ಲಿ ಎಂದೂ ಕೇಳಿಲ್ಲ ನೋಡಿಲ್ಲ, ಭೂತೋ ನ ಭವಿಷ್ಯತಿ ಆ ಥರ ಏರ್ಪಾಡು ಮಾಡಿ ವಿಜೃಂಭಣೆಯಿಂದ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಕಮಲವಲ್ಲಿ ನಾಚ್ಯಾರ ಮುಖ ಇದೆಯಲ್ಲ ಅದು ತುಂಬ ಸುಂದರವಾಗಿ ಇರುತ್ತಂತೆ. ರಂಗನಾಯಕಿ ನೋಡಿದ್ರೆ ಸ್ವಲ್ಪ ವಯಸ್ಸಾದವಳ ಥರ ಮೆಚ್ಯೂರ್ಡ್ ಆಗಿ ಕಾಣುತ್ತೆ, ಬಟ್ ಕಮಲವಲ್ಲಿ ತಾಯಾರು ಯಾವಾಗಲೂ ತರುಣಿ ಥರ ಚಿಕ್ಕವಳ ಥರ ಕಾಣ್ತಾ ಇರ್ತಾಳೆ ಅಂತ. ಈ ನಂದಶೋಳನ್ನು ಸ್ವಯಂವರ ಏರ್ಪಡಿಸಿದಾಗ ಸಾಕ್ಷಾತ್ ರಂಗನಾಥನೇ ಬಂದು ಒರೆಸಿ ಮದುವೆ ಮಾಡ್ಕೊಂಡ ಅವ್ರಿಗೆ ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಒಂದೇ ಒಂದು ಹಾಡು, ಅದನ್ನು ಹಾಡ್ಬಿಟ್ಟು ಮಂಗಳಾಶಾಸನ ಮಾಡಿರೋದು, ಅದನ್ನು ಹೇಳ್ತೀವಿ. ಕೆಲವು ಕಡೆ ಇದನ್ನ ಮಂಗಳಾಶಾಸನ ಮಾಡಿರೋ ಕುಲಶೇಖರ ಆಳ್ವಾರ್ ಹಾಡು ಹಾಕ್ಬಿಟ್ಟಿದ್ದಾರೆ ಇದರಲ್ಲಿ, ಬಟ್ ಅದು ಕುಲಶೇಖರ ಆಳ್ವಾರ್ಗೆ ಹಾಡು ಹಾಕಿರೋದು ಸರಿ ಇಲ್ಲ. ಅದು ಒಂದೇ ಒಂದು ಹಾಡೇ ಸರಿ. ಅಕಸ್ಮಾತ್ ಈಗ ಯಾವ್ದಾರ ಪುಸ್ತಕ ಕೊಂಡ್ಕೊಂಡು ಅದರಲ್ಲಿ ಇದ್ರೆ ಅದು ಎಲಿಮಿನೇಟ್ ಮಾಡಿ. ಈ ಒಂದೇ ಒಂದು ಹಾಡಿರೋದ್ರಿಂದ ಇದನ್ನ ಹಾಡ್ಬಿಟ್ಟು ಮುಗಿಸ್ತೀನಿ. ನೆಕ್ಸ್ಟ್ ದಿವದೇಶ ತಿರುಕೋಳಿ ಮೂಲವರು ಇಲ್ಲಿ ಅಳಗೆಯ ಮಣವಾಳನ್ ಅಂತ ಹೆಸರು. ನಿಂದ್ರ ತಿರುಕೋಲನ್ನು ತುಂಬಾ ಸುಂದರವಾಗಿ ಅಳಗೆಯ ಮಣವಾಳನ್ನು. ಇವರಿಗೆ ಉತ್ಸವರಿಲ್ಲ, ಅಳಗೆಯ ಮಣವಾಳನ್ನು ಉತ್ಸವರಿಲ್ಲ. ಉತ್ಸವ ರಂಗನಾಥರೇ ಅವರು ಬರ್ತಾರೆ, ಮಣವಾಳನ್ ಅವರೇ ಉತ್ಸವರು. ಇದು ತಾಯಾರು ಕಮಲವಲ್ಲಿ ತಾಯಾರು. ಇಲ್ಲಿ ಕೆಲವು ಇದರಲ್ಲಿ ಪೆರ್ಮಾಳ್ ತಿರುಮಳಿಲಿ ಅಲ್ಲಿ ಮಾಮಲ್ದಾರ್ ಮಂಗೈನಾಥನ್ ಕೋಳಿಕೋನ್ ಕುಲಶೇಖರನ್ ಅಂತ ಕೊಟ್ಟಿದ್ದಾರೆ. ಆ ಕೋಳಿಕೋನ್ ಅನ್ನೋದು ಈ ಕೋಳಿಕೋನ್ ಅಲ್ಲ, ಕೋಳಿಕೋನು ಕುಲಶೇಖರ ಆಳ್ವಾರ್ಗೆ ಹೇಳಿರುವಂಥದ್ದು. ಈ ತಿರುಕೋಳಿ ಈ ಊರಿಗೆ ಮಾತ್ರ ಒಂದೇ ಒಂದು ಹಾಡು, ಅದು ಒಂದೇ ಒಂದು ವರ್ಡ್ ಮಾತ್ರ ಇದೆ ಇದರಲ್ಲಿ. ನೋಡ್ಕೊಳ್ಳಿ, ಪೆರಿಯ ತಿರುಮಳಿನಲ್ಲಿ 9ನೇ ದಶಕದಲ್ಲಿ ಬರೆದಿರುವಂಥದ್ದು. கோழியும் கூடலும் கோயில் கொண்ட கோவலரே யொப்பர் குன்றமன்ன வாழியும் தோளுமார் நாங்குடைய பண்டிவர் தம்மையும் கண்டறிவோம் வாழியோ இவர் வண்ணமென்னில் மாக்கடல் போன்றுளர் கையில் வைய ஆயொன்றேந்தி ஓர் சங்கும் பத்தி அச்சோ ஒருவர் அழகியவா. ಅಚ್ಚೋ ಅಯ್ಯೋ ಅಂತ, ಅಯ್ಯೋ ಏನು ಸುಂದರವಾಗಿದ್ದಾನಪ್ಪ ಇವನಂತೂ. ಕೋಳಿಯಂ ಕೂಡಲಂ ಕೋಯಿಲ್ ಕೊಂಡ ಕೋಳಿಯಂ ತಿರುಕೋಳಿನಲ್ಲೂ ಹಾಗೆ ಕೂಡಲ್ ಅಳಗ ಮದುರೈನಲ್ಲಿ ಕೋಯಿಲ್ ಕೊಂಡ ಅಲ್ಲೇನೆ ಇರೋವಂಥ ಕೋವಲರೇ ಯೊಪ್ಪರ್ ಕುಂದ್ರಮನ್ನ. ಕೋ ಅಂದ್ರೆ ರಾಜ, ಮಹಾರಾಜನ ತರ ಇದ್ದಾನೆ ಇವನು ಅಂತ. ಪಾಳಿಯಂ ತೋಳುಮೋರ್ನ ಅನ್ಗುಡೆಯೋ ಪಾಳಿಯಂ ಸುಂದರವಾದ ಅಗಲವಾದ ವಿಶಾಲವಾದ ತೋಳು ನಾನ್ಗುಡೆಯ ಪಂಡಿವರ್ ತಮ್ಮೆயும் ಕಂಡರಿவோம். ಹೆಂಡತಿಯವರನ್ನೆಲ್ಲೂ ನೋಡಿ ಜ್ಞಾಪಕ ಇಲ್ವಲ್ಲ ನಮ್ಗೆ ಅಂತ. ವಾಳಿಯರೋ ಇವರ್ ಬಣ್ಣಮೆನ್ನೆ, ಇವರು ಚೆನ್ನಾಗಿ ಮಂಗಳಾಶಾಸನ ಮಾಡಂದ್ರೆ ಮಾಕಡಲ್ ಪೋಂಡುಳರ್ ಕೈಗಿಲ್ ವೈಯ್ಯ, ಇವರನ್ನ ಸಮುದ್ರ ಬಣ್ಣಕ್ಕೆ ಹೋಲಿಸಿ ಆಳಿಯೊಂಡ್ರೇಂದಿ ಒಂದು ಕೈನಲ್ಲಿ ಶಂಖ ಒಂದು ಕೈನಲ್ಲಿ ಶಂಖ ಓರ್ ಶಂಗಂ ಪತ್ತಿ, ಒಂದು ಕೈಲಿ ಶಂಖ ಒಂದು ಕೈಲಿ ಚಿಕ್ಕ ಇಟ್ಕೊಂಡಿದ್ದಾರೆ. ಅಚ್ಚೋ ಒರುವರ್ ಅಳಗಿಯವ, ಅಳಗಿಯ ಮನವಾಳನ್ ಅಂತಲೇ ಹೆಸರು. ಒಂದೇ ಒಂದು ಹಾಡು, ಇದನ್ನ ಈ ವಿದೇಶಕ್ಕೆ ಹೇಳಿದ್ದಾರೆ. ಇಲ್ಲಿಗೆ ಮುಗಿಸ್ಕೊಳ್ತೇನೆ. ಆಳ್ವಾರ್ ತಿರುವಡಿಗಳೇ ಶರಣಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇದು ಮೆಸೇಜ್ ಹಾಕಿದೆ ನೋಡಿ, ಯಾರ್ಯಾರು ಟೂರ್ ಬರ್ತಾ ಇದ್ದಾರೋ ದಯವಿಟ್ಟು ಎಲ್ಲರೂ ಓದ್ಕೊಂಡು ಕರೆಕ್ಟಾಗಿ 5:30 ಅಷ್ಟೊತ್ತಿಗೆ ಬಂದುಬಿಟ್ರೆ ಎಲ್ಲ ಬಸ್ ಹತ್ಕೊಂಡು ಕೂತ್ಕೊಂಡು ಹೊರಡೋಷ್ಟೊತ್ತಿಗೆ 6 ಗಂಟೆ ಆಗುತ್ತೆ. ಇಲ್ಲಿಂದ ಒಂದು 3-3 ಗಂಟೆ ಕಾಲ ಬೇಕಾಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿರುತ್ತೆ. 10-10:15 ಅಷ್ಟೊತ್ತಿಗೆ ಇರುತ್ತೆ. ನಾವು ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ರೆಡಿ ಆಗೋಷ್ಟು ಸರಿ ಹೋಗುತ್ತೆ.
ಎಲ್ಲರೂ ದಯವಿಟ್ಟು ನೋಡ್ಕೊಳ್ಳಿ. ಬೇರೆ ಇಂಡಿವಿಜುವಲ್ ಮೆಸೇಜ್ ಅಂತೆಲ್ಲ ಏನು ಹಾಕೋದಿಲ್ಲ. ಅದರಿಂದ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಆ್ಯಕ್ಚುಲಿ ಇಬ್ಬರು ಡ್ರಾಪ್ ಔಟ್ ಆಗಿದ್ದಾರೆ. ಇನ್ ಕೇಸ್ ಯಾರಿಗಾದ್ರೂ ಬರಬೇಕು ಅಂದರೆ ತಕ್ಷಣ ನನಗೆ ಮೆಸೇಜ್ ಮಾಡಿ. ಒಬ್ಬರು ಇಬ್ಬರು ಬೇಕಾದರೆ ಡ್ರಾಪ್ ಔಟ್ ಆಗಿರೋರ ಪ್ಲೇಸ್ಗೆ ಬರ್ಬೋದು. ಥ್ಯಾಂಕ್ ಯು.